Hello all, welcome to Invoice Academy. ಎಲ್ಲರಿಗೂ ನಮಸ್ಕಾರ. Today in this video we'll see the PYQs of 2024 ಡಿಸೆಂಬರ್ ಅಲ್ಲಿ ಏನು ಎಕ್ಸಾಮ್ ಆಯಿತು ಅದರ PYQs ನೋಡೋಣ. ಓಕೆ, PYQs ಇಂಪಾರ್ಟೆನ್ಸ್ ಏನಿದೆ ಅಂತ ನಿಮಗೆ ಶ್ರೀಹರಿ ಸರ್ ಆಲ್ರೆಡಿ ಇನ್ ದ ವಿಡಿಯೋಸ್ ವಿಚ್ ಈಸ್ ಬೀಂಗ್ ಪೋಸ್ಟಿಂಗ್ ಆನ್ ದ ಯೂಟ್ಯೂಬ್ ಅದರಲ್ಲಿ ಹೇಳ್ತಿದ್ದಾರೆ. ಸೊ ಆ PYQs ಹಿಂಗೆ ಯಾವ ಥರ ಅಟೆಂಡ್ ಮಾಡಬೇಕು, ವಾಟ್ ಶುಡ್ ಬಿ ದ ಅಪ್ರೋಚ್ ಅನ್ನೋದನ್ನ ನೋಡೋಣ. ಇಯರ್ ಐ ಹ್ಯಾವ್ ಟೇಕನ್ ಸೀರೀಸ್ ಬಿ. ಓಕೆ, ಇದು ದ ಎಕ್ಸಾಮ್ ಜೆಲ್ಡ್ ಆನ್ ಡಿಸೆಂಬರ್. ಓಕೆ, PY ಏನು KS ಎಕ್ಸಾಮ್. ಗಾಟ್ ಇಟ್? PYQs ಇಂಪಾರ್ಟೆನ್ಸ್ ಆಲ್ರೆಡಿ ನಿಮಗೆ ವಿಡಿಯೋಸಲ್ಲಿ ಗೊತ್ತಾಗಿದೆ. ಸೊ ಲೆಟ್ಸ್ ಜಂಪ್ ಇನ್ ಟು ದ ಕ್ವಶನ್. ಗಾಟ್ ಇಟ್? ಫಸ್ಟ್ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಮೇಡಮ್ ಬಿಕಾಜಿ ಕಾಮ. ಓಕೆ, ಇದರಲ್ಲಿ 3 ಆಪ್ಷನ್ ಇದೆ ಅಂಡ್ ದ ಆಪ್ಷನ್ಸ್ ಆರ್ ಹಿಯರ್. ಸಿ, ಇಟ್ ಈಸ್ 1 only, 2 only. ಓಕೆ, ಈ ಥರ ಇದ್ದಾಗ ಈಚ್ ಸ್ಟೇಟ್ಮೆಂಟು ನಿಮಗೆ ಗೊತ್ತಿರಬೇಕು. ಇಲ್ಲಿ ಎಲಿಮಿನೇಷನ್ ಡಸಂಟ್ ವರ್ಕ್. ಓಕೆ, ಯಾಕಂದರೆ ಈಚ್ ಸ್ಟೇಟ್ಮೆಂಟು ನಿಮ್ದು ಏನಿದೆ ದಟ್ ಶುಡ್ ಬಿ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕಾಗೋದು. ಲೆಟ್ ಅಸ್ ಸಿ ದ ಸ್ಟೇಟ್ಮೆಂಟ್. ಶಿ ಈಸ್ ನೋನ್ ಆಸ್ ಅನ್ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್. ಓಕೆ, ನೆಕ್ಸ್ಟ್, ಇನ್ 1907 she addressed the delegates at International Women Congress and unfolded the Indian tricolor flag with a Vande Mataram written on the middle. Okay, she founded London Indian Society in 1905. Okay, by seeing these 3 statement, ಒಂದು ಈ ಸ್ಟೇಟ್ಮೆಂಟ್ ಏನಿದೆ, ಮೋಸ್ಟ್ ಆಫ್ ದ ಥಿಂಗ್ಸ್, ಓಕೆ, ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ದೋಸ್ ಆರ್ ಗಿವನ್ ಲೈಕ್ ಸ್ಟಡಿಂಗ್ ಅಥವಾ ಗೊತ್ತಿರೋರಿಗೆ ಇದು ಎಲಿಮಿನೇಷನ್. ಲಂಡನ್ ಇಂಡಿಯಾ ಸೊಸೈಟಿ ವಾಸ್ ಎಸ್ಟಾಬ್ಲಿಷ್ ಬೈ ದಾದಾಬಾಯಿ ನರೋಜಿ. ಓಕೆ, ದಾದಾಬಾಯಿ ನರೋಜಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದು. ದಟ್ ವಾಸ್ ಓಕೆ, ಇಟ್ ಈಸ್ ನಾಟ್ ಬಿಕಾಜಿ ಕಾಮ. ಶಿ ಫೌಂಡೆಡ್ ಪ್ಯಾರಿಸ್. ಓಕೆ, ಪ್ಯಾರಿಸ್ ಸೊಸೈಟಿ ಅಂತ. ಗಾಟ್ ಇಟ್? ಸಿ ಹೆಂಗೆ ಡಿಫ್ರೆನ್ಸ್ ಮಾಡಿದ್ದಾರೆ. ಲಂಡನ್ ದೇ ಮೇಡ್ ದ ಪ್ಯಾರಿಸ್. ಓಕೆ, ದೀಸ್ ಥಿಂಗ್ಸ್ ಆರ್ ಲೈಕ್, ನಾನು ಇದನ್ನ ಏನು ಕೋಟ್ ಮಾಡ್ತೀನಿ ಅಂದರೆ ಇಟ್ ಈಸ್ ಅನ್ ಮಾಡರೇಟ್ ಕ್ವಶನ್, ನಾಟ್ ಅನ್ ಈಸಿ, ಬಿಕಾಸ್ ಈಸಿ ಕ್ವಶನ್ ಅಲ್ಲ. ಇಲ್ಲಿ ಸ್ಲೈಡ್ ಚೇಂಜ್ ಇದೆ, ಬಟ್ ದ ಸೋರ್ಸ್ ಈಸ್ ಸ್ಪೆಕ್ಟ್ರಮ್. ದೋಸ್ ಆರ್ ಸ್ಟಡಿಡ್ ಸ್ಪೆಕ್ಟ್ರಮ್, ದೇ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಓಕೆ, ಇಲ್ಲಿ ಶಿ ಫೌಂಡೆಡ್ ಲಂಡನ್, ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಏನಾಯಿತು, all 3 statements gone. ಇದು ಹೋಯ್ತು. ಓಕೆ, ನೆಕ್ಸ್ಟ್, ಇನ್ 1907 she addressed the delegates at International Women Congress and unfolded the Indian tricolor flag with Vande Mataram. ಓಕೆ, ದಿಸ್ ಸ್ಟೇಟ್ಮೆಂಟ್ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂಡ್ ದೇ ವಾಂಟೆಡ್ ಟು ಮೇಕ್ ರಾಂಗ್. ಓಕೆ, ಇಂಡಿಯನ್ ಟ್ರೈಕಲರ್ ಫ್ಲಾಗು, ಎಸ್, ಶಿ ಅನ್ಫೋಲ್ಡೆಡ್, ಅವರು ಫೋಲ್ಡ್ ಮಾಡಿದ್ರು, ಬಟ್ ಇಟ್ ಈಸ್ ನಾಟ್ ಅಟ್ ಇಂಡಿಯನ್ ವುಮೆನ್ ಕಾಂಗ್ರೆಸ್, ಅಲ್ಲಿ ಮಾಡಿದಲ್ಲ. ಓಕೆ, ಗಾಟ್ ಇಟ್? She did in International Socialist Congress. ಓಕೆ, ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಕಾಂಗ್ರೆಸ್ ಅಂತ ಆಯಿತು. ಅಲ್ಲಿ ಶಿ ಅನ್ಫರ್ಡ್, ಈ ಫ್ಲಾಗ್ನ ಅವರು ಹೋಸ್ಟ್ ಮಾಡಿದ್ರು. ಸೋಷಲಿಸ್ಟ್ ಕಾಂಗ್ರೆಸ್ ಅಂತ ಆಯಿತು. ಓಕೆ, ದಟ್ ವಾಸ್ ಇನ್ ಜರ್ಮನಿ. ಅಲ್ಲಿ ಈ ಫ್ಲಾಗ್ನ ಇದು ಮಾಡ್ತಾರೆ. ಸಿ ಹೌ ದೇ ಆರ್ ಫ್ರೇಮಿಂಗ್ ದ ಕ್ವಶನ್. ಓಕೆ, ನಾವು ಜಸ್ಟ್ ಲೈಕ್ 1 liners ಆರ್ ಎನಿಥಿಂಗ್ ನಾನು ಓದ್ಬಿಟ್ಟಿದ್ದೀನಿ ಅಂತ ಹೋದ್ರೆ ಇಟ್ ವಿಲ್ ಬಿ ಎನ್ ಡಿಫಿಕಲ್ಟ್. ದೋಸ್ ಆರ್ ರೆಡ್ ದ ಸ್ಪೆಕ್ಟ್ರಮ್, ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಅವರು ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದು ಇಂಟರ್ನ್ಯಾಷನಲ್ ವುಮೆನ್ ಕಾಂಗ್ರೆಸ್ ಅಲ್ಲಿ ಅಂತ. ಸೊ ಇವನ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಶಿ ಇಸ್ ನೋನ್ ಆಸ್ ಅನ್ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್. ಇಟ್ ಈಸ್ ಟ್ರೂ. ಓಕೆ, ಈ ತರ ಸ್ಟೇಟ್ಮೆಂಟ್ಸ್ ಅಲ್ಲಿ ಅವರು ರಾಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಯಾಕಂದ್ರೆ ಇಟ್ ಈಸ್ ಅನ್ ಪರ್ಸನಾಲಿಟಿ, ಫ್ರೀಡಮ್ ಫೈಟರು, ಶಿ ಹ್ಯಾಸ್ ವರ್ಕ್ಡ್ ಔಟ್. ಇಂಥದ್ರಲ್ಲಿ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್, ದೇ ವಿಲ್ ಮೇಕ್ ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಟ್ರೂ. ಓಕೆನಾ? ನೀವು ದಿಸ್ ಶುಡ್ ಬಿ ಯುವರ್ ಅನಾಲಿಸಿಸ್. ಯಾವ್ದ ಕ್ವಶನ್ ರಾಂಗು, ವೇರ್ ದೇ ವಿಲ್ ಮೇಕ್ ರಾಂಗ್. ಶಿ ಹ್ಯಾಸ್ ಫೌಂಡೆಡ್, ಇದು ಫ್ಯಾಕ್ಟ್. ಫ್ಯಾಕ್ಟ್ನ ರಾಂಗ್ ಮಾಡೋದು ಈಸಿ. ಶಿ ಫೌಂಡೆಡ್ ಲಂಡನ್ ಇಂಡಿಯಾ ಸೊಸೈಟಿ. ಓಕೆ, ಇಲ್ಲಿ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಯಾರೋ ಬೇರೆ ಇದ್ದು ಅವ್ರ ಹೆಸರು ಹಾಕಿದಾಗ ದೇ ವಿಲ್ ಬಿ ಎನ್ ಲೈಕ್ ದೇ ಡೋಂಟ್ ವಾಂಟ್ ಟು ಮೇಕ್ ಎನಿ ಫ್ರೀಡಮ್ ಪರ್ಸನಾಲಿಟೀಸ್ ಇನ್ ಎ ನೆಗೆಟಿವ್ ಟೋನಲ್ಲಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಓಕೆ, ದೀಸ್ ಫೌಂಡೇಶನ್ ತುಂಬಾ ಜನ ಮಾಡಿರ್ತಾರೆ, ತುಂಬಾ ಜನ ತುಂಬಾ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆದರೆ ಇದು ಫಾದರ್ ಆಫ್ ಇಂಡಿಯಾ, ಮದರ್ ಆಫ್ ಇಂಡಿಯಾ, ಆ ಥರ ಸಮಥಿಂಗ್ ಈ ಥರ ಇಂಪಾರ್ಟೆಂಟ್ ಇರೋದು ದೇ ಯೂಶಲಿ ಮೇಕ್ ಇಟ್ ಆಸ್ ಕರೆಕ್ಟ್. ಯೂಶಲಿ ಹಂಗಂತ 100% ಟೈಮ್ಸು ಕರೆಕ್ಟ್ ಅಲ್ಲ. ಎವ್ರಿಥಿಂಗ್ ಹಿಯರ್ ಈಸ್ ಲೈಕ್ 85%, 90% ಕರೆಕ್ಟ್ ಆಗಿದ್ರೆ ದಟ್ ಥೀಮ್ ಆಸ್ ರಿಪೀಟೆಡ್ ಅಂದ್ರೆ ಓಕೆ, ದಟ್ ವಿಲ್ ಬಿ ದ ಆನ್ಸರ್ ಅಂತ. ಇನ್ KS ಕ್ವಶನ್ಸ್ ಆರ್ UPSC ಕ್ವಶನ್ಸ್ ದೇ ಶುಡ್ ಲೈಕ್ ನಥಿಂಗ್ ಲೈಕ್ 100% ಎವ್ರಿ ಟೈಮ್ ಇಟ್ ಟ್ರೂ ಆಗುತ್ತೆ ಅಂತಾನೆ ಇರಲ್ಲ. ಸೊ ಹಿಯರ್ ದ ಆನ್ಸರ್ ಇಸ್ ಓನ್ಲಿ 1. ಓಕೆ, ಆನ್ಸರ್ ಇಸ್ ಓನ್ಲಿ 1 ಇಸ್ ಕರೆಕ್ಟ್. ಓಕೆ, ಶಿ ಫೌಂಡೆಡ್ ಪ್ಯಾರಿಸ್. ಓಕೆ, ಲಂಡನ್ ಇಂಡಿಯಾ ಸೊಸೈಟಿ. ವೆನ್ ಯು ಆರ್ ಅನಲೈಸಿಂಗ್ ದ PYQs, ಇದರದ್ದು ಯು ನೀಡ್ ಟು ಮೇಕ್ ಶಾರ್ಟ್ ನೋಟ್ಸ್. ಇಲ್ಲೇ ನಿಮ್ಮ ಪೇಪರಲ್ಲಿ ಯಾರು ಮಾಡಿದ್ದು, ಇಟ್ ವಾಸ್ ಡನ್ ಬೈ ದಾದಾಬಾಯಿ ನರೋಜಿ. ಓಕೆ, ಯಾವ ಇಯರ್? ಓಕೆ, ಯು ನೀಡ್ ಟು ಫೈಂಡ್ ಔಟ್
ಅಂಡ್ ಇದಕ್ಕೆ ನಿಮಗೆ ಆಲ್ರೆಡಿ ನಾವು ಕೀ ಆನ್ಸರ್ಸ್ ಎಲ್ಲ ಲೈಕ್ there's a key answers that will be provided after this complete paper. Okay, here in this video I'm just taking 10 questions. Okay, ಇಲ್ಲಿ 10 questions ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ಯುವರ್ ರೆಸ್ಪಾನ್ಸ್ ಹೆಂಗಿದೆ ಫೀಡ್ಬ್ಯಾಕ್ ಮೇಲೆ ಐ ವಿಲ್ ಕಂಟಿನ್ಯೂ. ಓಕೆ, ನಿಮ್ಮ ರೆಸ್ಪಾನ್ಸ್ ಮೇಲೆ ಇರುತ್ತೆ. ಕಮೆಂಟ್ ಅಂಡ್ ಲೈಕ್ ಮಾಡಿ ಈ ವಿಡಿಯೋನ. ಓಕೆ, ಕಮೆಂಟ್ ಮಾಡಿ ಮೇನ್ಲಿ ವಾಟ್ ಯು ಥಿಂಕಿಂಗ್, ಹೌ ಇಸ್ ಮೈ ಅಪ್ರೋಚ್, ಎನಿ ಚೇಂಜಸ್ ಯು ನೀಡ್. ಓಕೆ, and I forgot to tell you, even I am given the KPSC means is already ಕೊಟ್ಟಿದ್ದೀನಿ along with Shriyari sir. He was a mentor and also a friend. Okay, my prelims ಅಲ್ಲಿ ನನ್ನ ಸ್ಕೋರು ಈ ಪೇಪರ್ ಅಲ್ಲಿ my score was 205. Okay, actually 210 250 12 ಬರ್ತಿತ್ತು. After the key answers revision 205. Okay, that why I am making this video. What should be the approach? Okay, even ನಾನು 100 questions ಯಾವುದು ಫುಲ್ ಅಟೆಂಡ್ ಮಾಡಿಲ್ಲ. ಓಕೆ, ವಾಟ್ ಶುಡ್ ಬಿ ಅವರ್ ಅಪ್ರೋಚ್? ಲೋ ಹ್ಯಾಂಗಿಂಗ್ ಫ್ರೂಟ್ಸ್, ಯಾವ ಕ್ವಶನ್ ನೀವು ರಾಂಗ್ ಮಾಡಲೇಬಾರ್ದು. ವಾಟ್ ಶುಡ್ ಬಿ ದ, ಹೆಂಗೆ ಎಲಿಮಿನೇಟ್ ಮಾಡಬೇಕು, ಯಾವ್ದನ್ನ ಸ್ಕಿಪ್ ಮಾಡಬೇಕು, ದಟ್ ಈಸ್ ದ ಮೇನ್ ಥಿಂಗ್. ಇಟ್ ಈಸ್ ನಾಟ್ ದ ನಂಬರ್ ಆಫ್ ಕ್ವಶನ್ಸ್ ಯು ಅಟೆಂಡ್, ಇಟ್ ಈಸ್ ದ ಅಕ್ಯುರಸಿ. ಯಾವ್ದು ನಾವು ಅಟೆಂಡ್ ಮಾಡ್ತೀವೋ ಅದೇ ತರ ಯಾವ್ದನ್ನ ಎಲಿಮಿನೇಟ್ ಸ್ಕಿಪ್ ಮಾಡ್ತೀವಿ ನೋಡಿದ ತಕ್ಷಣ ಸ್ಕಿಪ್. ನೆಕ್ಸ್ಟ್ ಈ 10 ಕ್ವಶನ್ಸ್ ಅಲ್ಲಿ ಏನ್ ತಗೊಂಡಿದ್ದೆ, ಇಸ್ ಒನ್ ಕ್ವಶನ್ ನಾನು ಲೈಕ್ ಸೀಯಿಂಗ್ ದಟ್ ಕ್ವಶನ್ ಐ ಡಿಂಟ್ ಥಿಂಕ್ ಟೂ ಮಚ್, ಐ ಜಸ್ಟ್ ಸ್ಕಿಪ್. ಓಕೆ, ಇಲ್ಲ ಅರ್ಥ ಆಯ್ತಲ್ಲ. ನೀವು ಲೈಕ್ ವೆನ್ ಯು ಅನಲೈಸ್ ದ ಕ್ವಶನ್ ಪೇಪರ್, ನೆಕ್ಸ್ಟ್ ಇದೆಲ್ಲಿತ್ತು ನೀಡ್ ಟು ಅನಲೈಸ್. ಓಕೆ, ಈ ತರ ಇಂಟರ್ನ್ಯಾಷನಲ್ ಕಾಂಗ್ರೆಸ್, ವುಮೆನ್ ಕಾಂಗ್ರೆಸ್, ದೇ ಕ್ಯಾನ್ ಬಿ ಅನ್ ನೆಕ್ಸ್ಟ್ ಇಯರ್ ಕ್ವಶನ್ ಇರ್ಬೋದು, ಬಿಕಾಸ್ ದೀಸ್ ಆರ್ ಸ್ಟ್ಯಾಟಿಕ್. ಓಕೆ, PYQs ಹೆಂಗ್ ಅನಲೈಸ್ ಮಾಡಬೇಕು ಅಂದ್ರೆ ಯು ನೀಡ್ ಟು ಮೇಕ್ ಅ ಶಾರ್ಟ್ ನೋಟ್ಸ್. ಇಲ್ಲೇ ಆಡ್ ಮಾಡಿ ಜಸ್ಟ್ ಫ್ಯೂ ಫ್ಯಾಕ್ಟ್ಸ್ ಅಷ್ಟೇ, ತುಂಬಾ ನಾಟ್ ಟು ಮೇಕ್ ಮೆನಿ ಪಾಯಿಂಟ್ಸ್. ಒಂದು 3 ಮೇಜರ್ ಪಾಯಿಂಟ್ಸ್. ಇಂಟರ್ನ್ಯಾಷನಲ್ ವುಮೆನ್ ಕಾಂಗ್ರೆಸ್ ವೆನ್ ಇಟ್ ಹೆಲ್ಡ್, ಹೂ ವಾಸ್ ದ ಲೈಕ್ ಅವಾಗ ಹೆಡ್ ಅಥವಾ ಚೇರ್ಮನ್ ಯಾರಾಗಿದ್ರು, ವಾಟ್ ವೇರ್ ದ ಮೇಜರ್ ಎನಿ ಇವೆಂಟ್ ಆಯ್ತಾ ಅಥವಾ ಎನಿ ಒಪಿನಿಯನ್ಸ್ ಆರ್ ಎನಿ ಇನಿಷಿಯೇಟಿವ್ ತಗೊಂಡ್ರ ಅಂತ. ಶಿ ಇಸ್ ನೋನ್ ಎಸ್ ಮದರ್ ಆಫ್ ಕಾಂಗ್ರೆಸ್. ಸೊ ದೀಸ್ 2 ಪಾಯಿಂಟ್ಸ್ ಏನಿದೆ ಇಲ್ಲಿಂದ ನೀಡ್ ಟು ಮೇಕ್ ಶಾರ್ಟ್ ನೋಟ್ಸ್. ಲಂಡನ್ ಇಂಡಿಯಾ ಸೊಸೈಟಿ, ವಾಟ್ ಇಸ್ ಇಟ್ ಫಾರ್ಮ್, ಯಾರು ಫಾರ್ಮ್ ಮಾಡಿದ್ರು, ಯಾವ ಇಯರ್ ಅಲ್ಲಿ, ದೀಸ್ 3 ಪಾಯಿಂಟ್ಸ್. ಇಲ್ಲಿ ಇಂಟರ್ನ್ಯಾಷನಲ್ ವುಮೆನ್ ಕಾಂಗ್ರೆಸ್ ಅಂಡ್ ಆಲ್ಸೋ ಇಂಡಿಯನ್ ಟ್ರೈ ಕಲರ್, ವೆನ್ ವಾಸ್ ಫಸ್ಟ್ ಯಾರು ಡಿಸೈನ್ ಮಾಡಿದ್ರು, ಓಕೆ, ವಾಟ್ ವಾಸ್ ದ ಡಿಸೈನ್, ಫೈನಲ್ ಡಿಸೈನ್ ಯಾರು ಮಾಡಿದ್ರು, ದಿಸ್ ಶುಡ್ ಬಿ ಯರ್ ಅನಾಲಿಸಿಸ್. ಗಾಟ್ ಇಟ್? ಓಕೆ, ಒನ್ ಕ್ವಶನ್ ಯಾಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಾರ್ ಎನಿ ಕ್ವಶನ್, ಯಾವುದೇ PYQs, ಓಕೆ, ನೀವು ಯಾವುದೇ ಗ್ರೂಪ್ ಬಿ, ಗ್ರೂಪ್ ಎ ಆರ್ UPSC PYQs ನೋಡಿದ್ರೆ ಯು ನೀಡ್ ಟು ಕರೆಕ್ಟ್ ಆನ್ಸರ್ ಜಸ್ಟ್ ಯಾವ್ದಿದೆ ಅಂತ ನೋಡೋದಿಲ್ಲ. ವೈ ದ ಸ್ಟೇಟ್ಮೆಂಟ್ ವಾಸ್ ರಾಂಗ್, ಏನಕ್ಕೆ ರಾಂಗು, ವೈ ಹೆಂಗೆ ರಾಂಗು, ವೈ ಮೇಡ್ ರಾಂಗ್ ಅಂಡ್ ಹೌ ವಿ ಮೇಡ್ ರಾಂಗ್. ಸಿ ಇಲ್ಲಿ ನೋಡಿ, ಹೌದು ಶಿ ಹ್ಯಾಸ್ ಟ್ರೈ ಕಲರ್ ಫ್ಲಾಗ್ ನ ಅನ್ಫೋಲ್ಡ್ ಮಾಡಿದ್ದಾರೆ, ಬಟ್ ಇಂಟರ್ನ್ಯಾಷನಲ್ ಅಲ್ಲ, ಜಸ್ಟ್ ಇದನ್ನ ಚೇಂಜ್ ಮಾಡಿದ್ರು. ಇಂಟರ್ನ್ಯಾಷನಲ್ ಸೋಷಲಿಸ್ಟ್ ಕಾಂಗ್ರೆಸ್ ದಟ್ ವಾಸ್ ಹೆಲ್ಡ್ ಇನ್ ಜರ್ಮನಿ. ಇಲ್ಲಿ ಏನ್ ಮಾಡಿದ್ದಾರೆ, ವುಮೆನ್ ಕಾಂಗ್ರೆಸ್. ಇಟ್ ವಾಸ್ ಪ್ಯಾರಿಸ್ ಇಂಡಿಯಾ ಸೊಸೈಟಿ, ದೇ ಮೇಡ್ ಇಟ್ ಆಸ್ ಲಂಡನ್. ಓಕೆ, ಒನ್ ಸ್ಟೇಟ್ಮೆಂಟ್ ನ ಕರೆಕ್ಟ್ ಮಾಡಿದ್ದಾರೆ. ಓಕೆ, ದಟ್ ಈಸ್ ಶುಡ್ ಬಿ ಅವರ್ ಅಪ್ರೋಚ್. ದೋಸ್ ಆಫ್ ಬಿಗಿನರ್ಸ್ ಯಾರು ನೋಡ್ತಿದ್ದಾರೆ, ಒನ್ಸ್ ಯು ಸ್ಟಾರ್ಟ್ ರೀಡಿಂಗ್ ಆಲ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ಏನಿದೆ, ಅದರಿಂದ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಆನ್ಸರ್ಡ್ ಅಂಡ್ ಅಲಾಂಗ್ ವಿತ್ ದ PYQs. ಓಕೆ, ಡೋಂಟ್ ನೀಡ್ ಟು ಪ್ಯಾನಿಕ್. ಓಕೆ, ನಂಗೆ ಇದು ಗೊತ್ತೇ ಇಲ್ಲ, ಅವನಿಟ್ಟು ಇದೆ, ಅದಕ್ಕೆ ಬಿಗಿನರ್ಸ್ಗೂ ಅಷ್ಟೇ. ಅದು ನೀವು ಓದ್ಬೇಕಾದ್ರೆ ಥ್ರೂ PYQs ಯು ನೀಡ್ ಟು ಪ್ರಿಪೇರ್, ಫಾರ್ ವಿಚ್ ಶ್ರೀಹರಿ ಸರ್ ಇಸ್ ಬಿನ್ ಸ್ಟ್ರೆಸ್ಸಿಂಗ್ ಪ್ರಿಯಾರಿಟಿ ಬೇಸ್ಡ್ ಅಪ್ರೋಚ್. ಏನ್ ಹೇಳ್ತಿದಾರೋ, ಪ್ರಿಯಾರಿಟಿ ಬೇಸ್ಡ್ ಅಪ್ರೋಚ್ ಅಂಡ್ PYQs, ವಾಟ್ ಶುಡ್ ಲೈಕ್ ದ ಮೇಜರ್ ಥಿಂಗ್. ಓಕೆ, ದ ನೋಟ್ಸ್ ಆಲ್ರೆಡಿ ಹೇಳಿದಾರೆ ವಿಡಿಯೋದಲ್ಲಿ. ಇಟ್ಸ್ ನಾಟ್ ಅಬೌಟ್ ಪೈಲಿಂಗ್ ದ ಮೆಟೀರಿಯಲ್. ನಾನು ಬಿಪಿನ್ ಚಂದ್ರನ್ ಓದ್ತೀನಿ, ಸ್ಪೆಕ್ಟ್ರಮ್ ಓದ್ತೀನಿ, ಫಾರ್ ಒನ್ ಮಾಡರ್ನ್ ಹಿಸ್ಟ್ರಿ ಇಫ್ ಯು ರೆಫರಿಂಗ್ ಫಾರ್ 3 sources, even then you can't answer such questions. ಯಾಕಂದ್ರೆ ನೀವು PYQs ಅನಾಲಿಸಿಸ್ ಮಾಡಿರಲ್ಲ. ಓಕೆ, ಇದು ಯಾವ್ದೋ ಏನು UPSC ಆರ್ KPSC PYQs ಅಲ್ಲೇ ಬಿಕಾಜಿ ಕಮ ಬಗ್ಗೆ ಎಲ್ಲೋ ಇರುತ್ತೆ. ಫ್ರಮ್ ದೇವ್ ದೇ ಮೇಡ್ ದ ಸ್ಟೇಟ್ಮೆಂಟ್. ಅಲ್ಲಿ ಕೇಳ್ಬೇಕಾದ್ರೆ ಸ್ಟಿಲ್ ಸಿಂಪಲ್ ಕ್ವಶನ್ಸ್ ಕೇಳಿರ್ತಾರೆ. ಓಕೆ, ಇವನ್ ವಿಲ್ ಬ್ರಿಂಗ್ ದ ಸೋರ್ಸಸ್. ಓಕೆ, ನೀವು ಹೊಸದಾಗಿ ಕೇಳಿದಾರ, ಮುಂಚೆ ಕೇಳಿದಾರ, ಓಕೆ, ಕಮೆಂಟ್ ಮಾಡಿ. ಓಕೆ, ದೆನ್ ಐ ವಿಲ್ ಗೆಟ್ ಟು ನೋ ವಾಟ್ ಶುಡ್ ಬಿ ಅಪ್ರೋಚ್, ನಾನೇ ಚೇಂಜ್ ಮಾಡ್ಕೋಬೇಕಾ ಏನು ಅಂತ. ಸೊ ಅರ್ಥ ಆಯ್ತಲ್ಲ, ವೆನ್ ಯು ಅನಲೈಸ್ ದ PYQ, ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಅದ್ರ ಬಗ್ಗೆ ಅಲ್ಲೇ ಶಾರ್ಟ್ ನೋಟ್ಸ್ ಈ ಕ್ವಶನ್ ಪೇಪರ್ ಅಲ್ಲಿ ಇಲ್ಲೇ ಆಡ್ ಮಾಡ್ಬಿಡ್ಬೇಕು. ಇಂಟರ್ನ್ಯಾಷನಲ್ ವುಮೆನ್ ಕಾಂಗ್ರೆಸ್ ವೆನ್ ಇಟ್ ಗಾಟ್ ಹೆಲ್ಡ್, ಹೂ ವಾಸ್ ದ ಚೇರ್ಮನ್, ಅವರ ಹೆಡ್ ಯಾರಾಗಿದ್ರು ಆ ಕಾಂಗ್ರೆಸ್ಗೆ. ಓಕೆ, ಹೂ ವಾಸ್ ದ ಅಧ್ಯಕ್ಷ, ಚೇರ್ಮನ್. ಅಂಡ್ ದೆನ್ ಲಂಡನ್ ಇಂಡಿಯಾ ಸೊಸೈಟಿ, ಅದ್ರ ಹೇಳಿದ ದಾದಾಬಾಯಿ ನೌರೋಜಿ, ಮೇ ಬಿ ಐ ಥಿಂಕ್ ಇಟ್ ವಾಸ್ ಇನ್ 1865 ಅನ್ಸುತ್ತೆ. ಓಕೆ, ವಾಟ್ ವಾಸ್ ದ ಪರ್ಪಸ್ ಆಫ್ ಇಟ್, ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು, ದಟ್ ಈಸ್ ಮೋರ್ ದನ್ ಎನಫ್. ವಾಟ್ ಇಟ್? Now let's come to next question. ನಾನೀಗೇನು ಅಪ್ರೋಚಸ್ ಹೇಳ್ತಾ ಇದ್ದೀನಿ, ದಿಸ್ ವಾಸ್ ಆಲ್ಸೋ ಅಪ್ರೋಚ್ ಫಾಲೋಡ್ ಬೈ ಮೀ. ಓಕೆ, ನಿಮ್ಗೇನೋ ಸ್ಪೆಷಲ್ ಆಗಿ ಹೇಳ್ತದೆ, ನಾನು ಎಕ್ಸಾಮ್ ಹಾಲಲ್ಲಿ ಯಾವ ತರ ಆನ್ಸರ್ ಮಾಡ್ತಿದೆ, ಯಾವ್ದನ್ನ ಬಿಡ್ತಾ ಇದೆ, ಆ ತರ. ನೆಕ್ಸ್ಟ್ ಕಮ್ಸ್ ಸೆಕೆಂಡ್ ಕ್ವಶನ್ ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ, ಮಾರ್ಲೆ ಅಂಡ್ ಮಿಂಟೋ ರಿಫಾರ್ಮ್ಸ್. ಓಕೆ, ದಿಸ್ ಈಸ್ ಆಲ್ಸೋ ಕಮ್ಸ್ ಇನ್ ಪಾಲಿಟಿಲೂ ಬರುತ್ತಿದ್ದು, ದಟ್ ಈಸ್ ಹಿಸ್ಟಾರಿಕಲ್ ಅಂಡರ್ ಸ್ಪಿನ್ನಿಂಗ್ಸ್ ಫಸ್ಟ್ ಚಾಪ್ಟರ್. ಓಕೆ, ಮೋಸ್ಟ್ ಇದೆಲ್ಲ ದಿಸ್ ಲೈಕ್ ಮಸ್ಟ್ ರೀಡ್ ಚಾಪ್ಟರ್.
ಪ್ರಿಯಾರಿಟಿ ಬೇಸ್ಡ್ ಸ್ಟಡಿಲಿ ನೀವು ಪಾಲಿಟಿ ಏನಾದರೂ ಇದ್ರೆ ಫಸ್ಟ್ ಟಾಪಿಕ್ ಇದೆ. ಲೈಕ್ ಫಸ್ಟ್ ಪ್ರಿಯಾರಿಟಿ ಏನಂದ್ರೆ ಈ ಆಕ್ಟ್ಸ್ ಏನಿದೆ ದಟ್ ಈಸ್ 1773 ಇಂದ ರೆಗ್ಯುಲೇಟಿಂಗ್ ಆಕ್ಟ್ ಇಂದ ನೀವು ಆಲ್ಮೋಸ್ಟ್ 1935 ಓಕೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ 1947 ಅಂಡ್ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇದೆಲ್ಲ ಹೆಂಗಂದ್ರೆ ದಿಸ್ ಇಸ್ ಲೈಕ್ ಪ್ರಿಯಾಂಬಲ್ ಫಾರ್ ದೋಸ್ ಆರ್ ಸ್ಟಡಿಂಗ್ ಆಸ್ಪಿರೆಂಟ್ಸ್ಗೆ ಇದು ಪ್ರಿಯಾಂಬಲ್ ಅಂದ್ರೆ ದಿಸ್ ಮಸ್ಟ್ ಬಿ ನೋನ್. ಈ ಕ್ವಶನ್ಸ್ ಎಲ್ಲ ನೀವು ತಪ್ಪು ಮಾಡಿದ್ರೆ ಯು ವಿಲ್ ಬಿ ಔಟ್ ಆಫ್ ದ ರೇಸ್. ಇದನ್ನ ಮೋಸ್ಟ್ ಆಫ್ ದ ಪೀಪಲ್ ಕರೆಕ್ಟ್ ಮಾಡ್ತಾರೆ. ಯಾವ್ದು ಈ ತರ ಕ್ವಶನ್ಸ್ ಎಲ್ಲ ನಾನು ಹೇಳ್ತೀನಿ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂಡ್ ಯು ನೀಡ್ ರಾಂಗ್ ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ ಪಾಲಿಟಿ, ಜಿಯೋಗ್ರಫಿ, ಓಕೆ ಎಕನಾಮಿಕ್ ಕಾನ್ಸೆಪ್ಟ್ಸು, ಓಕೆ ಹಿಸ್ಟ್ರಿ ದರ್ ಇಸ್ ಅನ್ ಆಂಬಿಗ್ವಿಟಿ ತುಂಬಾ ಜಾಸ್ತಿ ಇದೆ. ಯು ನೀಡ್ ಟು ಡಿಫ್ರೆಂಟ್ ಸೋರ್ಸಸ್ ಇದೆ, ಎಲ್ಲೆಲ್ಲಿಂದ ಕ್ವಶನ್ ಕೇಳ್ತಾರೆ. ಈ ಟಾಪಿಕ್ಸ್ ಏನಿದೆ ದೀಸ್ ಆರ್ ಫ್ರಮ್ ಸ್ಟ್ಯಾಂಡರ್ಡ್ ಸೋರ್ಸ್ ಇಂದಾನೆ ಯು ಕ್ಯಾನ್ ಆನ್ಸರ್ 95% ಆಫ್ ಕ್ವಶನ್ಸ್. ಓಕೆ ದಟ್ ಈಸ್ ದ ಪ್ರಿಯಾರಿಟಿ ಬೇಸ್ಡ್ ಅಪ್ರೋಚ್. ಅದನ್ನ ಆಲ್ರೆಡಿ ಶ್ರೇಯರಿ ಸರ್ ಹೇಳಿದ್ದಾರೆ. ಮುಂದೆ ಅದೇ ಅಪ್ರೋಚ್ ಅಲ್ಲೇ ನಿಮ್ಗೆ ಟೀಚ್ ಮಾಡೋದು. ಇಲ್ಲಿ ನಾನು ಯಾವ ಅಪ್ರೋಚ್ ಫಾರ್ PYQs ಅಂಡ್ ನಮ್ಮ ಅಪ್ರೋಚ್ ಏನಿದೆ ಶ್ರೇಯರಿ ಸರ್ ಹೇಳ್ತಿರೋದು ಪ್ರಿಯಾರಿಟಿ ಬೇಸ್ಡ್ ಅಪ್ರೋಚ್ ಹೆಂಗ್ ಯೂಸ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ನೌ ಲೆಟ್ ಅಸ್ ಕಮ್ ಟು ದ ಕ್ವಶನ್. Minto-Morley reforms. Okay, Minto-Morley reforms. What is the first statement? Reforms promoted establishment of self-government in future. Okay, it increased the number of seats to provincial and imperial council. Introduced separate electorate. One Indian in a viceroy executive council was appointed. Okay, here you also see. Will notice statements. Here also ಸೇಮ್ ನಿಮ್ಗೆ ಆಲ್ ಫೋರ್ ಸ್ಟೇಟ್ಮೆಂಟ್ಸ್ ಏನಿದೆ ಅದು ಗೊತ್ತಿದ್ರೆ ಮಾತ್ರ ಸಾಧ್ಯ. ಅರ್ಲಿಯರ್ ನೀವು ಯಾವ್ದೇ ಹಳೆ ಲೈಕ್ KS ಪೇಪರ್ಸ್ ನೋಡ್ರೆ 1 2 3 ಲೈಕ್ 1 4 3 ಈ ತರ ಆಪ್ಷನ್ಸ್ ಇರ್ತಿತ್ತು. ಇಯರ್ ಇಫ್ ಯು ಡಸ್ ಲೈಕ್ ಒನ್ ಎಲಿಮಿನೇಟ್ ಮಾಡಿದ್ರು ನೀಡ್ ಟು ಗೆಟ್ ದ ಆನ್ಸರ್. ಇಲ್ಲಿ ಯು ನೀಡ್ ಟು ಬಿ ಶೋರ್ ಅಬೌಟ್ ಆಲ್ ದ 4 ಸ್ಟೇಟ್ಮೆಂಟ್ಸ್. ದಟ್ ಈಸ್ ದ ಇಶ್ಯೂ. ಇಲ್ಲಿ ನಿಮ್ಗೆ ಇಟ್ ಆಲ್ಸೋ ಟೇಕ್ ಟೈಮ್. ಓಕೆ ದಟ್ ಈಸ್ ದ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಸಿ ದ ಸ್ಟೇಟ್ಮೆಂಟ್. ರಿಫಾರ್ಮ್ಸ್ ಪ್ರಮೋಟೆಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಲ್ಫ್ ಗವರ್ಮೆಂಟ್ ಇನ್ ಫ್ಯೂಚರ್. ನೀವೇ ಯೋಚನೆ ಮಾಡಿ, ಇಟ್ ಈಸ್ ಇನ್ 1909. ಓಕೆ ಆಲ್ರೆಡಿ ಸೆಲ್ಫ್ ಗವರ್ಮೆಂಟ್ ಕೊಡಕ್ ಲೈಕ್ ಇಸ್ ದರ್ ಎನಿ ಚಾನ್ಸಸ್ ಅವ್ರಿಗೆ ಸೆಲ್ಫ್ ಗವರ್ಮೆಂಟ್ ಕೊಟ್ಬಿಡಕ್ಕೆ ಲೈಕ್ ಫಾರ್ ಇಂಡಿಯಾ? ಬ್ರಿಟಿಷ್ ಆಲ್ವೇಸ್ ಲೈಕ್ ಅವ್ರ ಇಂಡಿಯನ್ಸ್ಗೆ ಏನ್ ಮಾಡಿದ್ರು, ದೇ ಡಿಡ್ ಮೋಸ ಮಾಡ್ತಾ ಇದ್ರು. ಓಕೆ ದೇ ನೆವರ್ ವಾಂಟೆಡ್ ಇಂಡಿಯನ್ಸ್ ಟು ರೂಲ್. ಅದು ನಿಮ್ಗೆ ತಲೆಯಲ್ಲಿ ಇರಬೇಕು. ಆ ಬೇಸಿಕ್ ಗೈಡ್ ಲೈನ್ಸ್ ಲೈಕ್ ಏನಿದೆ ಬೇಸ್ ಏನಿದೆ, ಬ್ರಿಟಿಷ್ ಅವ್ರು ಏನೇ ಒಳ್ಳೇದ್ ಮಾಡಿದ್ರು ಲೈಕ್ ರೈಲ್ವೇಸ್, ಟೆಲಿಗ್ರಾಫ್ ಫಾರ್ ದೇರ್ ಬೆನಿಫಿಟ್ ದೇರ್ ಮಾಡಿರೋದು. ಓಕೆ ಇಲ್ಲೂ ಅಷ್ಟೇ ಸೆಲ್ಫ್ ಗವರ್ಮೆಂಟ್ ಇಟ್ ವಾಸ್ ಇನ್ 1917 ಮಾಂಟೆಗೋ ಅಲ್ಲಿ ಬಂದಿದ್ದು. ಸಿ ಹೌ ದೇ ಆರ್ ಫ್ರೇಮಿಂಗ್ ದ ಸ್ಟೇಟ್ಮೆಂಟ್. ಒನ್ಸ್ ನೀವು ಜನರಲ್ ಆಗಿ ನೋಡಿದ್ರೆ ಓಕೆ ಸೆಲ್ಫ್ ಗವರ್ಮೆಂಟ್ ಇತ್ತಲ್ಲ 1909 ಅನ್ಸುತ್ತೆ, ಬಟ್ ಇಟ್ ವಾಸ್ ಇನ್ 1917 ಮಾಂಟೆಗೋ ಚೆಲ್ ಫಾರ್ಮ್ ರಿಫಾರ್ಮ್ಸ್ ಅಲ್ಲಿ ಬಂದಿದ್ದು. ನೆಕ್ಸ್ಟ್ ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಸೀಟ್ಸ್ ಟು ಪ್ರಾವಿನ್ಷಿಯಲ್ ಅಂಡ್ ಇಂಪೀರಿಯಲ್ ಕೌನ್ಸಿಲ್. ದಿಸ್ ಇಸ್ ಬೇಸಿಕ್ ಜನರಲ್ ಸ್ಟೇಟ್ಮೆಂಟ್. ದೋಸ್ ಆರ್ ರೇಟ್ ಪಾಲಿಟಿ ಅದರಲ್ಲಿ ಇದೆ. ಇಟ್ ಇಂಟ್ರೊಡ್ಯೂಸ್ ಸಪರೇಟ್ ಎಲೆಕ್ಟ್ರೋಲೈಟ್. ಇದು ತುಂಬಾ ಲೈಕ್ ಮೋಸ್ಟ್ 100% ಆಫ್ ದ ಸ್ಟೂಡೆಂಟ್ಸ್ ನನ್ನ ಪ್ರಕಾರ 99.5 ಗೊತ್ತಿರುತ್ತೆ. ಬಿಕಾಸ್ ಕಮ್ಯುನಲ್ ಅವಾರ್ಡ್ ಸ್ಟಾರ್ಟ್ ಆಗಿದೆ ಇದರಿಂದ. ಓಕೆ ಸಪರೇಟ್ ಎಲೆಕ್ಟ್ರೋಲೈಟ್. ಸೊ ದೇ ಆರ್ ಕಾಲ್ಡ್ ಅಸ್ ಇವ್ರನ್ನ ಫಾದರ್ ಆಫ್ ಕಮ್ಯುನಲ್ ಅವಾರ್ಡ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ಒನ್ ಇಂಡಿಯನ್ ಇನ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಾಸ್ ಅಪಾಯಿಂಟೆಡ್. ಈಗ ಆಲ್ರೆಡಿ ಪ್ರಿಪೇರ್ ಲೈಕ್ ಬಿಗಿನರ್ಸ್ಗೆ ಗೊತ್ತಿರಲ್ಲ, ದೋಸ್ ಆರ್ ಸ್ಟಡಿಡ್ ಆರ್ ಲೈಕ್ 1-2 years ಈ ಪ್ರಿಪರೇಷನ್ ಆಗಿರೋರಿಗೆ ಮೋಸ್ಟ್ ಆಫ್ ದೆಮ್ ಟೇಕ್ ಎ ಪಾಸ್ ಅಂಡ್ ಟೆಲ್ ಯಾರು ಅದು ಅಂತ. ಒನ್ ಇಂಡಿಯನ್ ಯಾರು ವಾಸ್ ಇಟ್? ಓಕೆ ದಟ್ ವಾಸ್ ಸತ್ಯೇಂದ್ರನಾಥ್ ಸಿನ್ಹಾ. ಓಕೆ he was taken as law member. ಇಲ್ಲೇನಾಯ್ತು, now it is only 3 statements are correct. This should be the approach. ಇಲ್ಲಿ ಒನ್ ಇಂಡಿಯನ್ ಯಾರು ಅಂತ ಗೊತ್ತು, ಇಯರ್ ಅಲ್ಲೇ ಆಡ್ ಮಾಡ್ಕೊಂಬಿಡಿ ಸತ್ಯೇಂದ್ರನಾಥ್ ಸಿನ್ಹಾ. ಅಂಡ್ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ Minto-Morley ರಿಫಾರ್ಮ್ಸ್ ಅಲ್ಲಿ ನೆಕ್ಸ್ಟ್ ಬೇರೆ ಏನೇನ್ ಫೀಚರ್ಸ್ ಆಡ್ ಮಾಡಿದ್ರು. ಓಕೆ ಅಲ್ಲೇ ಯು ನೀಡ್ ಟು ಆಡ್ ಶಾರ್ಟ್ ನೋಟ್ಸ್ ತರ. ಓಕೆ ಆರ್ ನಿಮೋನಿಕ್ಸ್ ಅಪ್ರೋಚ್ ಶ್ರೇಯರಿ ಸರ್ ಹೇಳಿದ್ದಾರೆ. ಹೌ ಟು ರಿಮೆಂಬರ್, ಏನ್ ಮಾಡ್ಕೋಬೇಕು, ಎನಿ ಕೀ ಟರ್ಮ್ಸ್ ಏನಿದೆ ಅದಕ್ಕೆ ನಿಮೋನಿಕ್ಸ್ ಹೆಂಗ್ ಬರೀಬೇಕು, ಲೈಕ್ ಯು ವಿಲ್ ಇಂಟ್ರೊಡ್ಯೂಸ್ ವಾಟ್ ಶುಡ್ ಬಿ ಅವರ್ ಅಪ್ರೋಚ್. ಅದಕ್ಕೆ ಸಪರೇಟ್ ಯು ವಿಲ್ ಡೂ ದ ಕ್ಲಾಸಸ್. ವಿ ಯೂಸ್ ಟು ರಿಮೆಂಬರ್ ಥ್ರೂ ನಿಮೋನಿಕ್ಸ್ ಓನ್ಲಿ. ಓಕೆ ಇಲ್ಲಾಂದ್ರೆ ಇಟ್ ಈಸ್ ವೆರಿ ಲೈಕ್ ಎಲ್ಲ ರಿಮೆಂಬರ್ ಮಾಡಕ್ಕೆ ಆಗಲ್ಲ. ಯು ನೀಡ್ ಟು ಲೋಕಲ್ ಅಲ್ಲಿ ಸಿಲ್ಲಿ ಆಗಿ ಇದ್ರು ದಟ್ ರಿಮೆಂಬರ್ ಶುಡ್ ಯು. ನೀವು ಆನ್ಸರ್ ಮಾಡಬೇಕು ಕ್ವಶನ್. ದಟ್ ಈಸ್ ದ ಪ್ರಿಯಾರಿಟಿ. ವಾಟ್ ಇಟ್ ಹೇಳನಲ್ಲ, ದಿಸ್ ಇಸ್ ಅನ್ ಲೋ ಹ್ಯಾಂಗಿಂಗ್ ಫ್ರೂಟ್. ಪಾಲಿಟಿ ಫಸ್ಟ್ ಚಾಪ್ಟರ್ ಅಂಡ್ ಆಲ್ಸೋ ಇಟ್ ಈಸ್ ಇನ್ ಸ್ಪೆಕ್ಟ್ರಮ್. ಓಕೆ ವಾಟ್ ಆರ್ ದ ಆಕ್ಟ್ಸ್ ದಟ್ ಆರ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್, ಅದರಲ್ಲೂ ಇನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಇದೆ, ಪಾಲಿಟಿಯಲ್ಲೂ ಇದೆ. ಸೊ ದಿಸ್ ಇಸ್ ಅನ್ ಮಸ್ಟ್. ಇದನ್ನ 100% ನೀವು ಕರೆಕ್ಟ್ ಮಾಡ್ಲೇಬೇಕು. ಇದನ್ನ ರಾಂಗ್ ಮಾಡ್ತೀರಾ ಅಂದ್ರೆ ಅಷ್ಟೇ ಮನೆ. ಸೊ ಬಿಗಿನರ್ಸ್ ಓಕೆ, ಫಾರ್ ಯುವರ್ ವೆಟ್ರನ್ ಲೈಕ್ ನೀವು
3 years ಇಂದ ಪ್ರಿಪೇರ್ ಮಾಡ್ತಿದ್ದೀರಾ ಅಂಡ್ ಇಫ್ ಯು ಆರ್ ಡೂಯಿಂಗ್ ದಿಸ್ ರಾಂಗ್ ದೇರ್ ಇಸ್ ಅನ್ ಸೀರಿಯಸ್ ಲೈಕ್ ನಿಮ್ ಪ್ರಿಪರೇಷನ್ ಅಲ್ಲಿ ದೇರ್ ಇಸ್ ಅನ್ ಸೀರಿಯಸ್ ಲ್ಯಾಕಿಂಗ್ ಅಂತ. ಓಕೆ, ಐ ವಿಲ್ ಓನ್ಲಿ ಟೆಲ್ ಯಾವ ಕ್ವಶನ್ಸ್ ಲೈಕ್ ಇವನ್ ಇಫ್ ಐ ಪ್ರಿಪೇರಿಂಗ್ ಫಾರ್ 4-5 years ಕಾಂಟ್ ಆನ್ಸರ್. ಓಕೆ, ದೀಸ್ ಕ್ವಶನ್ಸ್ ಆರ್ ನೀವು 100% ಹೇಳಿದ್ನಲ್ಲ, ನೀಡ್ ಟು ಆನ್ಸರ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಇಲ್ಲೇ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಚಾನ್ಸಸ್ ಇರೋದು. ಗಾಟ್ ಇಟ್? ಅಂಡ್ ಈ ತರ ವಿಡಿಯೋ ಲೈಕ್ ನಾನು ಮಾಡ್ತಿರೋದು, ಇಟ್ ಶುಡ್ ಬಿ ಅಪ್ರೋಚ್ ಎಕ್ಸಾಮ್ ಅಲ್ಲಿ. ಇಟ್ಸ್ ನಾಟ್ ಅಬೌಟ್ ಟೆಲಿಂಗ್ ರೈಟ್ ಆರ್ ರಾಂಗ್. ಓಕೆ, ರೈಟ್ ಆರ್ ರಾಂಗ್ ನಿಮ್ಗೆ ಆಲ್ರೆಡಿ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಯು ಕ್ಯಾನ್ ಚೆಕ್ ಹಿಯರ್ ವಾಟ್ ವಾಸ್ ದ ಅಪ್ರೋಚ್, ಅವರ್ ಅಪ್ರೋಚ್ ಏನಿತ್ತು, ವಾಟ್ ವಿ ಆರ್ ಡಿಸ್ಕಸಿಂಗ್, ಮೈ ಅಪ್ರೋಚ್ ಏನಿತ್ತು, ಹೌ ಐ ಸ್ಕೋರ್ ದಿಸ್ ಮಚ್ ಅನ್ನೋದು ಇಲ್ಲಿ ನಾನು ಹೇಳ್ತಿರೋದು. ಮತ್ತೆ ನೀವು ಓದ್ಬೇಕಾದ್ರೆ ಲೈಕ್ PYQ ಅನಲೈಸ್ ಮಾಡ್ಬೇಕಾದ್ರೆ ದಿಸ್ ಶುಡ್ ಬಿ ಯುವರ್ ಅಪ್ರೋಚ್. ಓಕೆ, ಗಾಟ್ ಇಟ್? ನೆಕ್ಸ್ಟ್ ಇಸ್ ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಲಾಹೋರ್ ರೆಸಲ್ಯೂಷನ್. ಓಕೆ, ಯಾವುದೇ ಕ್ವಶನ್ ಲೈಕ್ ನೀವು ಅಟೆಂಡ್ ಮಾಡ್ಬೇಕಾದ್ರೆ ಲೈಕ್ ಕ್ವಶನ್ ಪೇಪರ್ಸ್ ಇಫ್ ಯು ಆರ್ ಅಟೆಂಡಿಂಗ್ ಆಫ್ಲೈನ್, ಇಟ್ಸ್ ಲೈಕ್ ಪೆನ್ ಅಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ತಾ ಇರಬೇಕು. ದಿಸ್ ಇನ್ಕರೆಕ್ಟ್ ನೋಡಿದ ತಕ್ಷಣ ಓದ್ಬೇಕಾದ್ರೆ ಯು ಶುಡ್ ಮಾರ್ಕ್. ಓಕೆ, ನೀವು ಅನ್ಕೊಂತೀರಾ ಓಕೆ ನಂಗೆ ಏನು ಮ್ಯಾಟರ್ ಆಗಲ್ಲ ಅಂತ, ಬಟ್ ಸ್ಟಿಲ್ ವೆನ್ ಯು ರೀಡ್ ದ ಸ್ಟೇಟ್ಮೆಂಟ್ ನೀವು ಏನೋ ಲೈಕ್ ಇನ್ ಕೇಸ್ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಇಫ್ ಯು ಕಮ್ ಇನ್ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಅಲ್ಲಿ ಮಾಡ್ಕೊಂಡು ಹೋಗ್ತಿರ್ತೀರಾ, ಓಕೆ ನಿಮ್ಗೇನು ಅನ್ಸಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಬಂದಾಗ ಇಫ್ ಯು ಡೋಂಟ್ ಮಾರ್ಕ್, ಈ ತರ ಮಾರ್ಕ್ ಮಾಡಿ ಈ ತರ ಸ್ಟಾರ್ ಆಗಿಬಿಟ್ಟಿಲ್ಲ ಅಂದ್ರೆ ಯು ಜಸ್ಟ್ ರೀಡ್ ಎಸ್ ಓಕೆ ಸೆಲೆಕ್ಟ್ ದ ಕರೆಕ್ಟ್. ಓಕೆ, ಮಾರ್ಕ್ ಮಾಡಿದಾಗ ಇನ್ಕರೆಕ್ಟ್ ಅಂತ ಓದ್ತೀರಾ. ಜನರಲ್ ಟೆಂಡೆನ್ಸಿ ಎವ್ರಿ ಕ್ವಶನ್ ವಿಲ್ ಬಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಮಧ್ಯದಲ್ಲಿ ಇನ್ಕರೆಕ್ಟ್ ಇರುತ್ತೆ. ನೀವೇನೋ ಲಾಸ್ಟ್ ಒಂದು 5 minutes 10 minutes ಇದ್ದಾಗ ಇನ್ ಕೇಸ್ ಈ ಕ್ವಶನ್ ಇದೆ ಯು ಫೀಲ್ ಇಟ್ ಇಸ್ ಕರೆಕ್ಟ್ ಕೇಳಿದರೆ, ಸೊ ಇಲ್ಲಿ ಮಾರ್ಕ್ ರಾಂಗ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಈ ತರ ಇನ್ಕರೆಕ್ಟ್ ಅಂತ ಇದ್ದಾಗ ಯು ನೀಡ್ ಟು ಮಾರ್ಕ್ ಇಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಈ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಲೈಕ್ 2-3 ಕ್ವಶನ್ಸ್ ಈ ತರ ಇದನ್ನ ರಾಂಗ್ ಮಾಡಿ ದೇ ಮಿಸ್ ಫ್ರಮ್ ದ ಲಿಸ್ಟ್. ಓಕೆ, ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಟೇಕ್ ದ ಪೆನ್, ನೀವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಓಕೆ, ಲೆಟ್ಸ್ ಸಿ ದ ಆಪ್ಷನ್. ಇಟ್ ವಾಸ್ ಅಡಾಪ್ಟೆಡ್ ಬೈ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇನ್ ಮಾರ್ಚ್ 1940. ದೀಸ್ ಆರ್ ಇನ್ ಸ್ಪೆಕ್ಟ್ರಮ್ ಅಲ್ಲಿ. ಇಫ್ ಯು ಆರ್ ಸ್ಟಡಿಡ್, ಯಾರು ಸ್ಪೆಕ್ಟ್ರಮ್ ಓದಿದ್ದಾರೆ ಅವ್ರಿಗೆ ಈ ಕ್ವಶನ್ ಇಸ್ ಆಲ್ಸೋ ಐ ಟೇಕ್ ಇಟ್ ಆಸ್ ಈಸಿ ಅಂಡ್ ಇಟ್ಸ್ ಆಲ್ಸೋ ಎನ್ ಲೋ ಹ್ಯಾಂಗಿಂಗ್ ಫ್ರೂಟ್. ಇದನ್ನ ನೀವು ಕರೆಕ್ಟ್ ಮಾಡಲೇಬೇಕು. It was adopted by All India Muslim League in 1940. Resolution stated that the areas in which Muslims are numerically in majority, as in northwest and eastern zones in India, should group into constitute of independent state. Exact statements ಇದೆ. ಓಕೆ, ಮಾಡಲ್ ಸ್ಪೆಕ್ಟ್ರಮ್ ಅಲ್ಲಿ ಯಾರ್ಯಾರು ಓದಿರ್ತೀರೋ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಹಿಂಗೆ ಇದೆ. ದ ರೆಸಲ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್ ದ ವರ್ಡ್ ಪಾಕಿಸ್ತಾನ್ ಎನಿವೇರ್. ಓಕೆ, ಈ ತರ ಕ್ವಶನ್ಸ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ವಾಟ್ ಇಟ್? ದೇರ್ ಇಸ್ ಅ ಜನರಲ್ ಟೆಂಡೆನ್ಸಿ ಎನಿವೇರ್, ಓನ್ಲಿ, ಓಕೆ ನೋವೇರ್ ಅಂತ ಬಂದಾಗ ವಿಲ್ ಥಿಂಕ್ ಇಟ್ ಆಸ್ ಓಕೆ ಇದು ರಾಂಗ್. ಎನಿವೇರ್ ಇಲ್ಲ ಅಂದ್ರೆ ಓಕೆ ಎಲ್ಲೋ ಒಂದ್ ಕಡೆ ಇರುತ್ತೆ ಅಂತ. ದೀಸ್ ಆರ್ ದ ಇಸ್ ಲೈಕ್ ಟ್ರ್ಯಾಪ್ ಸ್ಟೇಟ್ಮೆಂಟ್ಸ್. ಓಕೆ, ಗಾಟ್ ಇಟ್? ಹೇಳ್ತಿಲ್ವಾ, ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಟೆಲಿಂಗ್ ರೈಟ್ ಆರ್ ರಾಂಗ್, ವಾಟ್ ಶುಡ್ ಬಿ ಅವರ್ ಅಪ್ರೋಚ್. ಓಕೆ, ನೆಕ್ಸ್ಟ್ ಇಸ್ ನನ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್, ಎಲ್ಲ ಟ್ರೂ ಅಂತ. ಓಕೆ, ದೋಸ್ ಆರ್ ಸ್ಟಡಿಡ್ ಸ್ಪೆಕ್ಟ್ರಮ್ ಅವ್ರಿಗೆ ಇಟ್ಸ್ ಲೈಕ್ ನನ್ನ ಪ್ರಕಾರ ಒಂದು 10 seconds ಲೈಕ್ ಓದಕ್ಕೆ ನೀವು ಮಾರ್ಕ್ ಮಾಡಕ್ಕೆ ಇಟ್ ವಿಲ್ ಟೇಕ್ 10 seconds. ಓಕೆ, ನೆಕ್ಸ್ಟ್ ಇಲ್ಲಿ ಆನ್ಸರ್ ಇಸ್ 4. ನನ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಓಕೆ, ದೋಸ್ ಕನ್ಫ್ಯೂಸ್ ಎಲ್ಲ ಆಗ್ತಾರೆ ಅಂದ್ರೆ ರೆಸಲ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್ ದ ವರ್ಡ್ ಪಾಕಿಸ್ತಾನ್ ಎನಿವೇರ್. ಇದು ನೋಡಿದ ತಕ್ಷಣ ಓಕೆ ಸಮ್ವೇರ್ ಇಟ್ ವಿಲ್ ಬಿ ದೇರ್ ರೈಟ್. ಪಾಕಿಸ್ತಾನ್ ಕೊಟ್ಟಿದೆ ಅಂದ್ರೆ ಓಕೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ ಅವಾಗೇ ಬಂದಿತ್ತು ಅಂತ. ನೋ, ಇಟ್ ಡಿಂಟ್. ಯಾವುದೇ ಇದರಲ್ಲೂ ಪಾಕಿಸ್ತಾನ್ ಅಂತ ಇರಲ್ಲ. ದಿಸ್ ವಾಸ್ ದ ಮೇನ್ ಡಿಮ್ಯಾಂಡ್. ಈ ತರ ನಮಗೆ ಗ್ರೂಪಿಂಗು ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆಗಿ ಇಡಬೇಕು ಅಂತ. ಲೇಟರ್ ಪಾರ್ಟ್ ಇಟ್ ವಾಸ್ ಪಾಕಿಸ್ತಾನ ನೇಮ್ ಲೆಕ್ಕೆ ಬಂದಿದ್ದು. ಇಟ್ ವಾಸ್ ಫ್ರಮ್ ಪೊಯೆಟ್ ಇಕ್ಬಾಲ್ ಅಂತ. ಓಕೆ, ಇದು ನಾನಿಲ್ಲಿ ಸಿಂಪಲ್ ಲೈಕ್ ಲೈಟ್ ಡೀಟೇಲ್ಸ್ ಕೊಡ್ತೀನಿ. ಫಾರ್ ದೋಸ್ ಆರ್ ಅನಲೈಸಿಂಗ್ ಯು ನೀಡ್ ಟು ಡಿಗ್ ಇಟ್ ಆನ್ ಪಾಕಿಸ್ತಾನ್. ವೆನ್ ವಾಟ್ ಇಟ್ ಫಸ್ಟ್ ಯಾರು ಹೇಳಿದ್ರು, ಹೆಂಗ್ ಬಂತು, ಈ ಟರ್ಮ್ ಕಾಯಿನ್ ಆಗಿದ್ ಯಾವ ಇಯರ್ ಅಲ್ಲಿ, ಯಾರು ಹೇಳಿದ್ರು, ದಟ್ ಶುಡ್ ಬಿ ಅವರ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಇದನ್ನೇ ಮೇಲೆ ದೇ ಕ್ಯಾನ್ ಫ್ರೇಮ್ ಅ ಕ್ವಶನ್. ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ನೋಡಿ, ಇಟ್ ವಾಸ್ ಅಡಾಪ್ಟೆಡ್ ಬೈ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇನ್ ಮಾರ್ಚ್ 1940. ನಿಮ್ ಟಾಸ್ಕ್ ಏನು, ಇದನ್ನ ನೀವು ಎಸ್ಟಾಬ್ಲಿಷ್ ಯಾವಾಗಾಯ್ತು? ಇಟ್ ವಾಸ್ ಇನ್ ಮುಸ್ಲಿಂ ಲೀಗ್ 1906. ಯಾವ ಟೈಮ್ ಅಲ್ಲಿ? ಬೆಂಗಾಲ್. ಸೊ ಅದರ್ ಡೀಟೇಲ್ಸ್ ನೀಡ್ ಟು ಲೈಕ್ ಇಟ್ ಶುಡ್ ಬಿ ಅರೌಂಡ್ 3 to 4 points ಅಷ್ಟೇ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇಲ್ಲೇ ನೀವು ಇದಕ್ಕೆ ನೋಟ್ಸ್ ಮಾಡ್ಕೊಳ್ಳೋದಲ್ಲ ಫುಲ್ಲು. ಓಕೆ, ದಟ್ ಈಸ್ 3 to main points ನೀವು ಆಡ್ ಮಾಡ್ಕೋಬೇಕು ನೋಟ್ಸ್ ಮಾಡ್ಕೋಬೇಕಾದ್ರೆ. ವೆನ್ ಯು ಒನ್ಸ್ ಅಗೇನ್ ಇಫ್ ಯು ಗೋ ಥ್ರೂ ದ PYQs ನಿಮ್ಗೆಲ್ಲ ರಿವಿಷನ್ ಆಗಬೇಕು. ಗಾಟ್ ಇಟ್? ದಟ್ ಶುಡ್ ಬಿ ಯುವರ್ ಅಪ್ರೋಚ್. ಇಲ್ಲಿ ಒಂದು ಕರೆಕ್ಷನ್, ಲೈಕ್ ಪಾಕಿಸ್ತಾನ ಲೈಕ್ ನಮ್ಗೆ ಮುಸ್ಲಿಮ್ಸ್ಗೆ ಇಂಡಿಪೆಂಡೆಂಟ್ ಸ್ಟೇಟ್ ಬರಬೇಕು ಅಂತ ಹೇಳ್ತಾ ಇದ್ದಿದ್ದು ಪೊಯೆಟ್ ಇಕ್ಬಾಲ್ ಅಂತ. ಈ ವಾಸ್ ಆಲ್ಸೋ ಎ ಪ್ರೊಪೊನೆಂಟ್. ದ ಪಾಕಿಸ್ತಾನ್ ಟರ್ಮ್ ವಾಸ್ ಕಾಯಿನ್ಡ್ ಬೈ ಓಕೆ ಚೌಧರಿ ರಹಮತ್ ಅಲಿ ಅಂತ. ಇಟ್ ವಾಸ್ ಇನ್ 1933. ಓಕೆ, ನೀವು ಇದು ಲೈಕ್ ನಾನು ಏನೇನು ಹೇಳ್ತಾ ಇದ್ದೆ ಯು ಕ್ಯಾನ್ ಆಡ್ ಟು ಯುವರ್ ನೋಟ್ಸ್ ಆಲ್ಸೋ. ಓಕೆ, ಪಾಕಿಸ್ತಾನ್ ಟರ್ಮ್ ನ ಕಾಯಿನ್ ಮಾಡಿದ ಯಾರು ಅಂದ್ರೆ ಜಸ್ಟ್ ವೇಟ್ ಐ ವಿಲ್ ರೈಟ್ ಇಟ್. ಸೊ ಇಟ್ ವಾಸ್ ಕಾಯಿನ್ಡ್ ಬೈ ಪಾಕಿಸ್ತಾನ್ ಟರ್ಮ್ ನ ಕಾಯಿನ್ ಮಾಡಿದ್ದು ಚೌಧರಿ ರಹಮತ್ ಅಲಿ 1933.
ಲೈಕ್ ಪಾಕಿಸ್ತಾನ್ ಸಪ್ರೇಟ್ ನಮಗೆ ಮುಸ್ಲಿಮ್ಸ್ಗೆ ಅಥವಾ ಇವ್ರಿಗೆ ಸಪ್ರೇಟ್ ಸ್ಟೇಟ್ ಬೇಕು ಅನ್ನೋ ಪ್ರೊಪನೆಂಟ್ ವಾಸ್ ಯೂಸ್ ಅ ಪೊಯೆಟ್ ಇಕ್ಬಾಲ್ ಅಂತ. ಓಕೆ, ಇವನ್ ಗೂಗಲ್ ಲೈಕ್ ಇದ್ರ ಬಗ್ಗೆ ನೋಟ್ಸ್ ಆಡ್ ಮಾಡ್ಕೊಳ್ಳಿ ಇವ್ರ ಬಗ್ಗೆ. ಬಟ್ ಇಟ್ ಶುಡ್ ಬಿ ಯುವರ್ ಅಪ್ರೋಚ್. ಇಲ್ಲಿ ಆನ್ಸರ್ ಇಸ್ 4. ನನ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಓಕೆ, ಎಲ್ಲಾನು ಕರೆಕ್ಟ್. ಆಲ್ ಇಂಡಿಯಾ ಲೈಕ್ ಲಾಹೋರ್ ರೆಸಲ್ಯೂಷನ್, ದೀಸ್ ಆರ್ ಆಲ್ ಲೈಕ್ ಇಂಪಾರ್ಟೆಂಟ್ ಟಾಪಿಕ್ಸ್. ಲಾಹೋರ್ ರೆಸಲ್ಯೂಷನ್, ಲಕ್ನೋ ಪ್ಯಾಕ್ಟ್ ಅಂಡ್ ಒನ್ ವಿತ್ ಸೂರತ್ ಸ್ಪ್ಲಿಟ್, ಇದೆಲ್ಲಾನು ಹೆಂಗೆ ನಾನು ಈಗ ಹೇಳದ್ನಲ್ಲ, ಈ ಆಕ್ಟ್ಸ್ ಆಫ್ ಪಾಲಿಟಿ ಹೆಂಗೆ ದೇಸ್ ಅ ಪ್ರಿಯಾಂಬಲ್, ಈ ತರ ಕ್ವಶನ್ಸ್, ದೀಸ್ ಆರ್ ಪ್ರಿಯಾಂಬಲ್ ಫಾರ್ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಅಲ್ಲಿ. ಗಾಟ್ ಇಟ್? ಓಕೆ, ನಾವು ಲೆಟ್ ಅಸ್ ಸಿ ದ ಫೋರ್ತ್ ಕ್ವಶನ್. ಸಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಾಟ್ ವಾಸ್ ಮೈ ಲೈಕ್, ಏನು ಗೊತ್ತಿಲ್ಲ, ಲೈಕ್ ಸಿಂಪಲ್ ಗೊತ್ತಿದ್ರು ಹೆಂಗೆ ಆನ್ಸರ್ ಮಾಡ್ಬೋದು ಅಂತ. ಟು ಬಿ ಆನೆಸ್ಟ್, ಇನ್ ಎಕ್ಸಾಮ್ ಅಲ್ಲಿ ಮೀನಾ ಬಜಾರ್ ಲೈಕ್ ನನಗೆ ಲೈಕ್ ಕೆಲವು ಸಮ್ವೇರ್ ಐ ವಾಸ್ ಹರ್ಡ್ ಅಬೌಟ್ ದಿಸ್, ಅದ್ರ ಬಗ್ಗೆ ಡೀಟೇಲ್ಸ್ ಇಷ್ಟು ಡೀಟೇಲ್ ಆಗಿ ಐ ವಾಸ್ ನಾಟ್ ನೋಯಿಂಗ್, ಗೊತ್ತಿರಲಿಲ್ಲ. ಬಟ್ ಐ ಮೇಡ್ ಇಟ್ ಕರೆಕ್ಟ್. ಯಾವ ತರ ಅಂತ ನೋಡೋಣ. ವಾಟ್ ಇಟ್? ಫಸ್ಟ್ ರೀಡ್ ದ ಸ್ಟೇಟ್ಮೆಂಟ್. ಹುಮಾಯೂನ್ ವಾಸ್ ದ ಫಸ್ಟ್ ಮುಘಲ್ ಎಂಪರರ್ ಟು ಇಂಟ್ರೊಡ್ಯೂಸ್ ಇಟ್. Okay, next, Akbar accelerated such days of festival at Kushruz. Shah Jahan arranged such bazaar on occasion of every festival. It invariably followed the Nowruz celebration. Okay, what was my approach? ಅಥವಾ ಈ ತರ ಕ್ವಶನ್ಸ್ ಹೇಳೋದಲ್ಲ, ಹಿಸ್ಟ್ರಿಲಿ they can ask like the sources ನೀವು ಎಷ್ಟೇ ಓದಿದ್ರು ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಎಲ್ಲೋ ಇಂದ, ಯಾವುದೋ ಒಂದು ಹಿಸ್ಟ್ರಿ ಬುಕ್ ಇರುತ್ತೆ ಅಲ್ಲಿಂದ ತೆಗ್ದಾಕ್ತಾರೆ. ಬಟ್ ಇಟ್ ಈಸ್ ನಾಟ್ ಇನ್ ದ ಕೇಸ್ ಆಫ್ ಪಾಲಿಟಿ, ಜಿಯೋಗ್ರಫಿ ಅಂಡ್ ಆಲ್ಸೋ ಎಕನಾಮಿಕ್ ಕಾನ್ಸೆಪ್ಟ್ಸ್ ಇರ್ಬೋದು, ಅಂಡ್ ಇವನ್ ಎನ್ವಿರಾನ್ಮೆಂಟಲ್ಲೂ ದೇರ್ ಇಸ್ ಅ ಕಾನ್ಸೆಪ್ಟ್ಸ್. ಓಕೆ, ಹಿಸ್ಟ್ರಿ ಇಸ್ ನಾಟ್ ಲೈಕ್ ದಟ್. ಅಲ್ಲಿ ನಿಮ್ಗೆ ಏನ್ಷಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ ಪ್ಲಸ್ ಕರ್ನಾಟಕ ಹಿಸ್ಟ್ರಿ, ಅದರಲ್ಲಿ ನಿಮ್ಗೆ ಏನ್ಷಿಯಂಟ್ ಇರ್ಬೋದು, ಪ್ಲಸ್ ಇಲ್ಲಿ ಆರ್ಟ್ ಅಂಡ್ ಕಲ್ಚರು. ಓಕೆ, ಸೊ ದೀಸ್ ಆರ್ ಹೆವಿ. ನಿಮ್ಗೆ ಇಷ್ಟು ಓದಿ ದ ಕ್ವಶನ್ಸ್ ಯು ಕ್ಯಾನ್ ಆನ್ಸರ್ ಇಸ್ 50 to 60%. ಇಲ್ಲ ಹಂಗಲ್ಲ, ಯು ಕ್ಯಾನ್ ಆನ್ಸರ್ ಅರೌಂಡ್ 90 to 95% ಎಕ್ಯುರಸಿ ಮೇಂಟೈನ್ ಮಾಡ್ಬೋದು. ನಾವು ಲೆಟ್ ಅಸ್ ಸಿ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ. ಸಿ, ಹುಮಾಯೂನ್ ವಾಸ್ ದ ಫಸ್ಟ್. ಲೆಟ್ಸ್ ಸಿ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೋದು ಅಂತ. ಹುಮಾಯೂನ್ ವಾಸ್ ದ ಫಸ್ಟ್ ಮುಘಲ್ ಎಂಪರರ್ ಟು ಇಂಟ್ರೊಡ್ಯೂಸ್ ಇಟ್. ಓಕೆ, ದಟ್ ಡಸಂಟ್ ಸೌಂಡ್ ಓಕೆ. ರೈಟ್ ಇರ್ಬೋದು, ರಾಂಗ್ ಇರ್ಬೋದು. ದೇರ್ ಆರ್ 50-50 ಚಾನ್ಸಸ್. ಅಕ್ಬರ್ ಎಕ್ಸಲೇಟೆಡ್ ಸಚ್ ಡೇಸ್ ಆಫ್ ಫೆಸ್ಟಿವಲ್ ಆಸ್. ಓಕೆ, ಅವರು ಇದನ್ನ ಡೆವಲಪ್ ಮಾಡಿದ್ರು. ಎಕ್ಸಲೇಟೆಡ್ ಅಂದ್ರೆ ಇನ್ನ ಮುಂದಕ್ಕೆ ತಗೊಂಡೋದ್ರು ಅಂತ. ಶಹಾಜಾನ್ ಅರೇಂಜ್ ಸಚ್ ಬಜಾರ್ ಆನ್ ಅಕೇಶನ್ ಆಫ್ ಎವ್ರಿ ಫೆಸ್ಟಿವಲ್. ಪ್ರತಿಯೊಂದು ಫೆಸ್ಟಿವಲ್ ಅಲ್ಲೂ ಮಾಡ್ತಿದ್ರು. ಓಕೆ, ದೀಸ್ ಕೈಂಡ್ಸ್ ಆಫ್ ಕ್ವಶನ್ಸ್ ಆರ್ ಓಕೆ. ನನಗೆ ಲೈಕ್ ಐ ಅಪ್ರೋಚ್ ಎವ್ರಿ ಫೆಸ್ಟಿವಲ್. ದೇರ್ ಕ್ಯಾನ್ ಬಿ ಯಾವುದೋ ಒಂದು ಫೆಸ್ಟಿವಲ್ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರಲ್ವಾ? ಎವ್ರಿ ಫೆಸ್ಟಿವಲ್ ಮಾಡಕ್ ಚಾನ್ಸಸ್ ಇರುತ್ತಾ? ನೋ. ಇಟ್ ಇನ್ವೇರಿಯಬಲಿ, ಈ ವರ್ಡಿಂಗ್ ನೋಡಿ, ಇನ್ವೇರಿಯಬಲಿ, ಯಾವುದೇ ಕಾರಣಕ್ಕೂ ಫಾಲೋಡ್ ದ ನವರೋಸ್ ಸೆಲೆಬ್ರೇಷನ್. ಓಕೆ, ಮಾಡೇ ಮಾಡ್ತಿದ್ರು. ಓಕೆ, ವೇರಿಯಬಲ್ ಇಲ್ಲ. ಇನ್ವೇರಿಯಬಲ್ ಅಂದ್ರೆ ಏನ್ ಹೇಳಿ? ಕಾನ್ಸ್ಟೆಂಟ್ ಅಂತ. ಮಾಡೇ ಮಾಡ್ತಿದ್ರು. ನವರೋಸ್ ಅನ್ನೋದು ಇಟ್ ಇಸ್ ಅನ್ ಪಾರ್ಸಿ ಫೆಸ್ಟಿವಲ್ ಆಕ್ಚುಲಿ. ಓಕೆ, ಅದು ಗೊತ್ತಿರುತ್ತೆ. ಪಾರ್ಸಿ ನ್ಯೂ ಇಯರ್ ನ ನವರೋಸ್ ಅಂತಾರೆ. ಇಸ್ ಅನ್ ಮಿನಾ ಬಜಾರ್ ನವರೋಸ್ ಮಾಡೇ ಇನ್ವೇರಿಯಬಲಿ. ಓಕೆ, ಯಾವ 1 year ಮಿಸ್ ಆಗ್ದಿರ ಮಾಡ್ತಿದ್ರ? ದೇರ್ ಆರ್ ಲಿಟಲ್ ಚಾನ್ಸಸ್. ಎವ್ರಿ ಫೆಸ್ಟಿವಲ್ ಇನ್ವೇರಿಯಬಲಿ, ಇದನ್ನ ನಾನು ಎಲಿಮಿನೇಟ್ ಮಾಡಿದೆ. ದೆನ್ ಐ ಸಾ ಆಪ್ಷನ್ಸ್ ಆಲ್ಸೋ. ದೇರ್ ಇಸ್ ಅನ್ ಆಪ್ಷನ್ ಆಫ್ 1 and 2. ಆಪ್ಷನ್ ಫ್ರೇಮ್ ಮಾಡೋದು ನೋಡಿ. ದೇ ವಾಂಟ್ ಟು ಮೇಕ್ ದೀಸ್ ಟೂ ಸ್ಟೇಟ್ಮೆಂಟ್ಸ್ ರಾಂಗ್. ಅದಕ್ಕೆ ಅವರು ಇದನ್ನ ಆಡ್ ಮಾಡಿದ್ದಾರೆ, ಎವ್ರಿ ಅಂಡ್ ಇನ್ವೇರಿಯಬಲಿ. ಅಂಡ್ ಆಪ್ಷನ್ಸ್ ಆಲ್ಸೋ ಮೇಡ್ ಇಟ್ ಆಸ್ 1 and 2. ಓಕೆ, ಇಲ್ಲಿ ನಿಮ್ಗೆ 1 only 2 only ಅಂತ ಕೊಟ್ಟಿದ್ರು. ಯು ಕ್ಯಾನ್ ಮಾರ್ಕ್ ಇಟ್ ಆಸ್ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಓಕೆ, 3 and 4 ಎಲಿಮಿನೇಟ್ ಮಾಡಿದ್ರೆ ಇಟ್ಸ್ ಗಾನ್. 1 and 2. ಓಕೆ, ನನಗೆ ಗೊತ್ತಿತ್ತು, ಇಷ್ಟು ಡೀಟೇಲ್ಸ್ ಗೊತ್ತಿರಲಿಲ್ಲ. ಐ ಫಾಲೋಡ್ ದಿಸ್ ಅಪ್ರೋಚ್. ಅದೇ ಅಪ್ರೋಚ್ ಇಲ್ಲಿ ವರ್ಕ್ ಆಗಲ್ಲ. ಎನಿವೇರ್ ಇನ್ ಪಾಕಿಸ್ತಾನ್ ಎಲ್ಲ ಇದು ಲೈಕ್ 80 to 90% ಆಫ್ ಅಕ್ಯುರಸಿ ಇದೆ. ಬಟ್ ಇವನ್ ಈ ತರ ಇದ್ದಾಗ ಯು ಕ್ಯಾನ್ ಮಾರ್ಕ್ ರಾಂಗ್ ಆಲ್ಸೋ. ನಿಮ್ಗೆ ನೆಟ್ ಪಾಸಿಟಿವ್ ಅಲ್ಲಿ ಇರ್ತೀರಾ. ಓಕೆ, 5 ಕ್ವಶನ್ಸ್ ಈ ತರ ಎಲ್ಲೋ ಇದೆ ನಿಮ್ಗೆ. ಎವ್ರಿ ಇನ್ವೇರಿಯಬಲಿ ಆಲ್ 5 ಕ್ವಶನ್ಸ್ ಇದನ್ನ ನೋಡಿ ಯು ಮಾರ್ಕ್ ರಾಂಗ್. ಆದ್ರೆ 1 or 2 ಕ್ವಶನ್ಸ್ ಅಲ್ಲಿ ಲೈಕ್ ಇಟ್ ವಾಸ್ ರೈಟ್. ಈ ತರ ಇತ್ತು. ಎವ್ರಿ ಫೆಸ್ಟಿವಲ್ ದಟ್ ಸ್ಟೇಟ್ಮೆಂಟ್ ವಾಸ್ ಟ್ರೂ. ಇಟ್ ಈಸ್ ಇನ್ವೇರಿಯಬಲಿ ಫಾಲೋಡ್, ಅದು ಟ್ರೂ ಆಗಿತ್ತು. ಆತರ 1-2 ಕ್ವಶನ್ ಅಲ್ಲಿ ಕರೆಕ್ಟ್ ಇತ್ತು ಅಂತ. ಸಿ, 5 ಕ್ವಶನ್ಸ್ ಅಟೆಂಡ್ ಮಾಡಿದಿರಾ, 3 ಕ್ವಶನ್ಸ್ ರೈಟ್ ಆಯ್ತು. ಎಷ್ಟಾಯ್ತು? 2 marks. ಸಾರಿ, 3 question 2 ಇಟ್ ವಾಸ್ 4. 5 ಅಲ್ಲಿ 3 ಅಂದ್ರೆ ಇಟ್ ಇಸ್ ಸಾರಿ ಇಟ್ ಇಸ್ 6. 2 ರಾಂಗ್ ಆಗಿದೆ. ಗಾಟ್ ಇಟ್? ಸಿ, ಇನ್ 5 ಕ್ವಶನ್ಸ್ ಅಲ್ಲಿ 3 ಈ ತರ ಸ್ಟೇಟ್ಮೆಂಟ್ ಇರೋದಲ್ಲ, ಇವಾಗ ಮಾರ್ಕ್ ಇಟ್ ಆಸ್ ಓಕೆ ಇದು ರಾಂಗ್ ಅಂತ. ಓಕೆ, 2 questions 3 ಅದರಲ್ಲಿ ಕರೆಕ್ಟ್ ಆಗಿದೆ. ಗೆಟಿಂಗ್ 6 marks. ಓಕೆ, ನೆಕ್ಸ್ಟ್ 0.5 2 ನೆಗೆಟಿವ್, ಲೂಸಿಂಗ್ 1 mark. ನೆಟ್ 5 ವಿಲ್ ಬಿ ಪಾಸಿಟಿವ್. ಇಯರ್ KPSC ಅಡ್ವಾಂಟೇಜ್ ಏನಂದ್ರೆ ದ ನೆಗೆಟಿವ್ ಇಸ್ 1/4 ವಿಚ್ ಇಸ್ 0.5. ಇನ್ UPSC ಇಟ್ ಇಸ್ 0.66.
ಸೊ ದೇರ್ ಇಸ್ ಅ ಚಾನ್ಸಸ್ ನೀವು ಕ್ಯಾನ್ ಈ ತರ ಕ್ವಶನ್ಸ್ ಅಲ್ಲಿ ಯು ಕ್ಯಾನ್ ಅಟೆಂಡ್ ಮೋರ್ ಕ್ವಶನ್ಸ್. ಓಕೆ, ನೀವು 5 questions to 6 questions ಎಕ್ಸ್ಟ್ರಾ ಅಟೆಂಡ್ ಮಾಡೋ ಬೆನಿಫಿಟ್ ಅಥವಾ ಕ್ವಶನ್ ಇದೆ, ಬಿಕಾಸ್ ದ ನೆಗೆಟಿವ್ ಇಸ್ 0.5. ಸೊ ದಿಸ್ ಶುಡ್ ಬಿ ಅವರ್ ಅಪ್ರೋಚ್. ನಿಮ್ಗೆ ಏನೂ ಗೊತ್ತೇ ಇಲ್ಲ, ಅವ್ನು ಫಸ್ಟ್ ಟೈಮ್ ನಾನು ಕೇಳೇ ಇಲ್ಲ ಅಂದ್ರು ದೀಸ್ ಆರ್ ದ ಥಿಂಗ್ಸ್. 3-4 ಎಲಿಮಿನೇಟ್ ಮಾಡಿದ್ರೆ 3 ಆಪ್ಷನ್ ಹೋಯ್ತು. ಈ ತರ ಕ್ವಶನ್ಸ್ ನ ನೀವು ಬಿಡಬಾರ್ದು. ಓಕೆ, ಲೈಕ್ ಫಸ್ಟ್ ರೌಂಡ್ ಅಲ್ಲಿ ಇಫ್ ಯು ಆರ್ ಅಟೆಂಡಿಂಗ್ 50 to 60 ಕ್ವಶನ್ಸ್ ನಿಮ್ಗೆ ಪಕ್ಕಾ ಗೊತ್ತು ಅಂತ ಅಟೆಂಡ್ ಮಾಡ್ತಿರ್ತೀರಲ್ಲ, ನೆಕ್ಸ್ಟ್ 30 to 40 ಕ್ವಶನ್ಸ್ ಈ ತರನೇ ಇರುತ್ತೆ. ಇದರಲ್ಲಿ ಯು ಶುಡ್ ಬಿ ಸ್ಮಾರ್ಟ್ ಎನಫ್ ಟು ಅಟೆಂಡ್ ವಿಚ್ ಕ್ವಶನ್ ಯಾವ್ದನ್ನ ಅಟೆಂಡ್ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅಂತ. ಸಿ ಹಿಯರ್ ಆಲ್ಸೋ ದ ಸೇಮ್ ಪ್ಯಾಟ್ರನ್, ಇಲ್ಲೂ ಅಷ್ಟೇ. ದಿಸ್ ಇಸ್ ಆಲ್ಸೋ ಹೆಂಗೆ ಅಟೆಂಡ್ ಮಾಡ್ಬೋದು ಅಂತ. ಈವನ್ ಇನ್ ಎಕ್ಸಾಮ್ ಹಾಲ್ ಇದರಲ್ಲೂ ನಂಗೆ ಓಕೆ 1 or 2 ಸ್ಟೇಟ್ಮೆಂಟ್ಸ್ ಗೊತ್ತಿತ್ತು, ಅದರ್ ಸ್ಟೇಟ್ಮೆಂಟ್ಸ್ ಗೊತ್ತಿರಲಿಲ್ಲ. ಲೆಟ್ ಅಸ್ ಸಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಇನ್ ರಿಲೇಷನ್ ಟು ಶಿವಾಜಿ. ಛತ್ರಪತಿ ಶಿವಾಜಿ ಬಗ್ಗೆ ಕೇಳ್ತಿರೋದು. ದಾದಾಜಿ ಕೊಂಡದೇವ ವಾಸ್ ಎ ಗಾರ್ಡಿಯನ್ ಆಫ್ ಶಿವಾಜಿ. ಓಕೆ, ಶಿವಾಜಿ ಕಾಂಕ್ವರ್ಡ್ ಜಾವಲಿ ಇನ್ 1656. ಓಕೆ, ಈ ಡೇಟ್ಸ್ ಎಲ್ಲ ನೆನ್ಪಿಡೋದು ಸಿಕ್ಕಾಪಟ್ಟೆ ಟಫ್. ಶಿವಾಜಿ conquered Javali from Molaji Bhosle. Shivaji was the only son of the Shahaji. Okay, ಇದನ್ನ ಲೈಕ್ ಇಫ್ ಯು ಆರ್ ಅನಲೈಸ್, ಈಗ ನಾನು ಪ್ರೀವಿಯಸ್ ಹೇಳಿದಾಗ ನೀವು ಅನಲೈಸ್ ಮಾಡಿ ಲೈಕ್ ದೋಸ್ ಆರ್ ಅಂಡರ್ಸ್ಟುಡ್, ಇದನ್ನ ಆಲ್ರೆಡಿ ಅವರು ಆನ್ಸರ್ ಮಾಡಿರ್ತಾರೆ. ಗಾಟ್ ಇಟ್? ಇವನ್ ನಾನು ಹೇಳಿದ್ನಲ್ಲ, ನನಗೂ ಸಹ ಇದ್ರ ಬಗ್ಗೆ ಅಷ್ಟು ಈ ಡೀಟೇಲ್ಸ್ ಎಲ್ಲ ಗೊತ್ತಿರಲಿಲ್ಲ. ಓಕೆ, ಗಾರ್ಡಿಯನ್ ಐ ವಾಸ್ ನೋಯಿಂಗ್, ದಾದಾಜಿ ಕೊಂಡದೇವ ಗಾರ್ಡಿಯನ್ ಓಕೆ ಗೊತ್ತಿತ್ತು. ಈ 2 ಸ್ಟೇಟ್ಮೆಂಟ್ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ದಟ್ ಟು ದಟ್ ಈ ಡೇಟ್. ಓಕೆ, ಕಾಂಕ್ವರ್ಡ್ ಜಾವಲಿ ಎಲ್ಲೋ ಲೈಕ್ ಐ ಹ್ಯಾವ್ ರೆಡ್ ಆರ್ ಸಮ್ ಯಾರೋ ಫ್ರೆಂಡ್ ಹೇಳಿದ್ರು. ಓಕೆ, ಯಾವುದೋ ಡಿಸ್ಕಷನ್ ಅಲ್ಲಿ ದಟ್ ಟು ಏನೋ ಸರ್ಫೇಸ್. ಓಕೆ, ಈ ಡೇಟ್ಸು ಎಕ್ಸಾಕ್ಟ್ ಡೇಟ್ಸು ಗೊತ್ತಿರಲಿಲ್ಲ. ಆಮೇಲೆ ಶಿವಾಜಿ ಕಾಂಕ್ವರ್ಡ್, ಓಕೆ ಗಾಟ್ ಇಟ್. ಸಿ ದಿಸ್ ಇಸ್ ದ ಏನು ಈ 4 ಆಪ್ಷನ್ಸ್ ಅಲ್ಲಿ ಇದು ಲೋ ಹ್ಯಾಂಗಿಂಗ್ ಫ್ರೂಟ್. 4 ಗಾನ್, ಇಟ್ ಈಸ್ 1 and 2. ಗಾಟ್ ಇಟ್? ಸಿ ನಮ್ಗೆ ಇಲ್ಲಿ ಗೊತ್ತಿಲ್ಲ ಅಂದ್ರೂ ಈ ತರದ್ದು ಆಗತ್ತೆ. ಬಟ್ ಅಲ್ಲಿ ನೋಡಿದ್ವಿ ಇನ್ಕರೆಕ್ಟ್, ಲೈಕ್ ಎನಿವೇರ್ ಅನ್ನೋದು ಇಟ್ ವಾಸ್ ಕರೆಕ್ಟ್. ಅದೇ ನಾನು ಹೇಳಿದ್ನಲ್ಲ, ಇಟ್ ವಿಲ್ ಬಿ ಇನ್ ನೆಟ್ ಪಾಸಿಟಿವ್. ಈಗ 5 ಕ್ವಶನ್ ಅಲ್ಲಿ ಈ ತರ ಎಲ್ಲಾ ಕ್ವಶನ್, ಸಮ್ ಆಫ್ ದ ಕ್ವಶನ್ಸ್ ಓನ್ಲಿ ವಿಲ್ ಬಿ ಕರೆಕ್ಟ್, ಓನ್ಲಿ ಇದು ಅಂತ ದಟ್ ವಿಲ್ ಬಿ ಕರೆಕ್ಟ್. ಗಾಟ್ ಇಟ್? ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ US ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಲೈಕ್ ಪ್ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಯು ಶುಡ್ ಬಿ ಸಿಟಿಸನ್ ಬೈ ಬರ್ತ್, ಅಲ್ಲೇ ಹುಟ್ಟಿರ್ಬೇಕು ಓನ್ಲಿ. ಅದೇ ಇಂಡಿಯಾದಲ್ಲಿ ಸಿಟಿಸನ್ ಬೈ ಬರ್ತ್ ಪ್ಲಸ್ ನ್ಯಾಚುರಲೈಸೇಷನ್ ಇಂದ ಆದವರು ಪ್ರೆಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ US ಅಲ್ಲಿ ಹಿಂಗೆ ಇಟ್ ಶುಡ್ ಬಿ ಅನ್ ಸಿಟಿಸನ್ ಬೈ ಬರ್ತ್ ಓನ್ಲಿ. ಓಕೆ, ಅಲ್ಲಿ ನೀವು ರಾಂಗ್ ಮಾಡಕ್ ಆಗಲ್ಲ. ದೇರ್ ಇದು ಫ್ಯಾಕ್ಟ್. ಓಕೆ, ಇದು ಫ್ಯಾಕ್ಟ್. ಪಾಲಿಟಿಲೂ ಇದೆ, ಇಫ್ ಯು ಆರ್ ರೆಡಿ ಸ್ಟಡಿಂಗ್ ಪಾಲಿಟಿ ಅಲ್ಲಿ ಇರುತ್ತೆ. ಓಕೆ, ಆ ತರದ್ದು ಇಟ್ ವಿಲ್ ಬಿ ಟ್ರೂ. ಹಿಯರ್ ಶಿವಾಜಿ ಇಸ್ ಓನ್ಲಿ ಸನ್. ನೀವು ಆವಾಗ ಯೋಚನೆ ಮಾಡ್ಬೋದು, ಯಾವಾಗ ರಾಜರಿಗೆಲ್ಲ ಯೂಶಲಿ ದೇರ್ ಆರ್ ವಿಲ್ ಬಿ ಅಟ್ ಲೀಸ್ಟ್ ಒಬ್ರು ಇಬ್ರು, ತುಂಬಾ ಕಮ್ಮಿ ಜನಕ್ಕೆ 1 person ಮಾತ್ರ ಇರೋದು. ಗಾಟ್ ಇಟ್? ಸೊ ದೀಸ್ ಸ್ಟೇಟ್ಮೆಂಟ್ಸ್ ಅಂದು ಓನ್ಲಿ. ಓಕೆ, ಗಾಟ್ ಇಟ್? ದೆನ್ ಆಲ್ 3 ಸ್ಟೇಟ್ಮೆಂಟ್ ಗಾನು ಕರೆಕ್ಟ್ ಆಯ್ತು. ಇವನ್ ಇಫ್ ಆರ್ ನಾಟ್ ನೋಯಿಂಗ್ ಆಲ್ಸೋ, ನಾನು ಹೇಳಿದ್ನಲ್ಲ ಫಾರ್ ಎನಿ ಆಸ್ಪಿರೆಂಟ್ ಅವ್ರು ಯಾವುದೇ ಕ್ರ್ಯಾಕ್ ಮಾಡಿದ್ರು ವಿಲ್ ಬಿ ನೋಯಿಂಗ್ 40 to 50 ಅಂಡ್ ಇಫ್ ಯು ಆರ್ ಸ್ಟಡಿಡ್ ವೆಲ್ ಇಟ್ ವಿಲ್ ಬಿ 60 ಕ್ವಶನ್ಸ್ ಪಕ್ಕಾ ಅಥವಾ ಗೊತ್ತಿರುತ್ತೆ. 40 to 50 moderate, 60 is brilliant ಅಂತ. ಎಕ್ಸ್ಟ್ರಾ 20 ಕ್ವಶನ್ಸ್. ಗಾಟ್ ಇಟ್? ಲೆಟ್ ಮಿ ಎಕ್ಸ್ಪ್ಲೇನ್. ಓಕೆ, ಎಂತ ಆಸ್ಪಿರೆಂಟ್ ಗಾದ್ರೂ ಇಟ್ ವಿಲ್ ಬಿ ಅರೌಂಡ್ 40 to 50 ಕ್ವಶನ್ಸ್ ಅಷ್ಟೇ. ಓಕೆ, ಆರ್ ಮ್ಯಾಕ್ಸಿಮಮ್ ಇಫ್ ಇಸ್ ಬ್ರಿಲಿಯಂಟ್ ಕವರ್ಡ್ ಎಲ್ಲ ಟಾಪಿಕ್ಸ್ ಅಂದ್ರು 60 ಕ್ವಶನ್ಸ್ ವಿಲ್ ಬಿ ನೋಯಿಂಗ್ ಈಚ್ ಪೇಪರ್. ಓಕೆ, 60 ಅಂದ್ರೆ 120. ಓಕೆ, 60 ವಿಲ್ ಬಿ ನೋಯಿಂಗ್. ಅದರಲ್ಲಿ ನಿಮ್ಗೆ ನೆಗೆಟಿವ್ಸ್ ಮಾರ್ಕಿಂಗ್ ಎಲ್ಲ ಹೋದ್ರೆ ಅಗೇನ್ ವಿಲ್ ಫಾಲ್ ಫಾರ್ ಟು 40 to 50 ಅಷ್ಟೇ. ಓಕೆ, ಎಕ್ಸ್ಟ್ರಾ 20, ಓಕೆ 20 to 25 ಕ್ವಶನ್ಸ್ ಏನಿದೆ ದಟ್ ವಿಲ್ ಡಿಸೈಡ್ ವಿಲ್ ಬಿ ಲೈಕ್ ಕ್ಲಿಯರ್ ಪ್ರಿಲಿಮ್ಸ್ ಆರ್ ನಾಟ್ ಅಂತ. ಆ ಕ್ವಶನ್ಸ್ ಎಲ್ಲ ನಿಮ್ಗೆ ಡಿಫಿಕಲ್ಟ್ ಆಗೇ ಇರುತ್ತೆ. ಓಕೆ, ಡಿಫಿಕಲ್ಟ್ ಅಥವಾ ಏನು ನಿಮ್ಗೆ ಆಪ್ಷನ್ಸ್ ಲೈಕ್ ಗೊತ್ತೇ ಇರಲ್ಲ, ನಾಟ್ ಹರ್ಡ್ ಆಫ್. ಓಕೆ, ನಾಟ್ ಹರ್ಡ್. ಓಕೆ, ಕೇಳೇ ಇರಲ್ಲ ಟಾಪಿಕ್. ಅದರಲ್ಲಿ ನೀವು ದ ಸ್ಟೇಟ್ಮೆಂಟ್ಸ್ ಏನೇನಿದೆ ಅದರಲ್ಲಿ ಯು ನೀಡ್ ಟು ಫೈಂಡ್ ದ ಲೋ ಹ್ಯಾಂಗಿಂಗ್ ಫ್ರೂಟ್. ವಾಟ್ ಈಸ್ ದ ಟ್ರ್ಯಾಪ್? ಎಲ್ಲಿ ಟ್ರ್ಯಾಪ್ ಇದೆ? ಓಕೆ, ಎಲ್ಲಿದೆ ಎಕ್ಸಾಮಿನರ್? ಓಕೆ, ಎಕ್ಸಾಮಿನರ್ ಈಸಿ ಮಾಡಿದ್ದಾರೆ. ಓಕೆ, ಹೆಂಗೆ ಆಲ್ರೆಡಿ ನಿಮ್ಗೆ 2 ಎಕ್ಸಾಂಪಲ್ ತೋರಿಸಿದೆ. ಹೌ ದೇ ಹ್ಯಾವ್ ಮೇಡ್ ಈಸಿ. ಓಕೆ, ಓನ್ಲಿ ಸ್ಟೇಟ್ಮೆಂಟ್ಸ್. ಓಕೆ, 90 to 95% ಆಫ್ ದ ಟೈಮ್ಸ್ ರಾಂಗ್ ಇರುತ್ತೆ. ಓಕೆ, 5% ಅಷ್ಟೇ ಟ್ರೂ ಇರುತ್ತೆ. ಓಕೆ, ಇವನ್ ನಾನು ಹೇಳಿದ್ನಲ್ಲ ಎಲ್ಲ ಓನ್ಲಿ ಸ್ಟೇಟ್ಮೆಂಟ್ಸ್ 5 ಓನ್ಲಿ ಸ್ಟೇಟ್ಮೆಂಟ್ ಇತ್ತಪ್ಪ. ಓಕೆ, ಅದರಲ್ಲಿ 90% 3 ಕ್ವಶನ್ಸ್ ಕರೆಕ್ಟ್ ಆಗಿದೆ. 2 ನಾನು ರಾಂಗ್ ಅನ್ಕೊಂಡ್ ಹಾಕ್ದೆ, ಬಟ್ ಇಟ್ ವೆಂಟ್ ನೆಗೆಟಿವ್. ಫಾರ್ 3 ಕ್ವಶನ್ಸ್ ಯು ಗೆಟಿಂಗ್ 6 marks. ಗಾಟ್ ಇಲ್ಲಿ ಇದಕ್ಕೆ ಲೂಸಿಂಗ್ 1, ನೆಟ್ 5. ಓಕೆ, ಐ ಆಮ್ ಓಕೆ. ಓಕೆ, ನೀವು ತುಂಬಾ ಕನ್ಫ್ಯೂಸ್ ಹಾಕೊಂಡು ಓಕೆ ಈಚ್ ಕ್ವಶನ್ ಓಕೆ ಓನ್ಲಿ ಇರುತ್ತಾ ರಾಂಗ್ ಕರೆಕ್ಟ್ ಅಂದಾಗ ವಿಲ್ ಬಿ ಲೂಸಿಂಗ್ 5 marks.
ಓಕೆ, ನೆಕ್ಸ್ಟ್ ಈ ತರ ಸ್ಟೇಟ್ಮೆಂಟ್ಸ್ ಓನ್ಲಿ, ಎನಿವೇರ್, ಓಕೆ, ಆಲ್ವೇಸ್, ಓಕೆ, ನೋವೇರ್, ಎಲ್ಲೂ ಇಲ್ವೇ ಇಲ್ಲ, ಓಕೆ, ಮತ್ತೆ ಆಲ್. ಓಕೆ, ಇನ್ನ ನಿಮ್ಗೆ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಐ ವಿಲ್ ಟೆಲ್ ಯು ವಾಟ್ ಇಟ್. ಆಲ್ರೆಡಿ ಇಟ್ಸ್ ಲೈಕ್ 30 minutes. ಐ ವಿಲ್ ಫಿನಿಶ್ ಇಟ್ ಫಾಸ್ಟ್. ಲೈಕ್ ನಿಮ್ ರೆಸ್ಪಾನ್ಸು, ನಿಮ್ ಕಮೆಂಟ್ಸ್ ಮೇಲೆ ಐ ವಿಲ್ ಟೇಕ್ ಫರ್ದರ್ ಕ್ವಶನ್ಸ್. ವಾಟ್ ಇಟ್. ಸಿ, ನೆಕ್ಸ್ಟ್ ಕ್ವಶನ್ ಇಸ್ ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್. ಓಕೆ, ಇದು ಎಷ್ಟೊಂದು ಜನಕ್ಕೆ ಇದು ನೋಡಿದ ತಕ್ಷಣ ದೇ ವಿಲ್ ಗೆಟ್ ಕನ್ಫ್ಯೂಸ್, ದೇ ವಿಲ್ ಮೇಕ್ ರಾಂಗ್. ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಇಸ್ ನಥಿಂಗ್ ಬಟ್ ಸಿಮನ್ ಕಮಿಷನ್. ಓಕೆ, ಇದನ್ನ ಕೊಟ್ಟಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಅವರು ಕರೆಕ್ಟ್ ಮಾಡಿರ್ತಾರೆ, ಇದನ್ನ ಓದಿರ್ತಾರೆ, ಬಟ್ ದೇ ಹವ್ ಫಾರ್ಗಾಟನ್. ಫಸ್ಟ್ ಯಾವ ತರ ಈ ತರ ಅವರ ಕಮಿಷನ್ ಹೆಡ್ಗಳ ಮೇಲೆ ಕಮಿಷನ್ ನಮ್ಗೆ ಪಾಪ್ಯುಲರೈಸ್ ಆಗಿರುತ್ತೆ, ಆದ್ರೆ ನಾವು ಅದು ಆಕ್ಚುಯಲ್ ಬ್ರಿಟಿಷ್ ಅವರು ಯಾವ ಹೆಸರಿಟ್ಟಿದ್ರು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ದಿಸ್ ಇಸ್ ಸಿ ಹೆಂಗೆ ಕ್ವಶನ್ ಕೇಳ್ತಾರೆ ಅಂತ. ದಟ್ ಈಸ್ ವೈ PYQs ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಶ್ರೀಹರಿ ಸರ್ ಆಲ್ರೆಡಿ ನಿಮ್ಗೆ ಸ್ಟ್ರೆಚ್ ಮಾಡಿದ್ದಾರೆ. PYQs ವಿತ್ ಅವರ್ PBS ಅಪ್ರೋಚ್, ಪ್ರಿಯಾರಿಟಿ ಬೇಸ್ಡ್. ಇದು ಹೇಳನಲ್ಲ, ನಾನು ಆಲ್ರೆಡಿ ಹೇಳ್ತಿದ್ದೀನಿ ನಿಮ್ಗೆ, ಪ್ರಿಯಾಂಬಲ್ ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಪ್ರಿಯಾಂಬಲ್ ಅಂತ, ದಟ್ ಈಸ್ ಮಸ್ಟ್ ಅಂತ. ಓಕೆ, ಗಾಟ್ ಇಟ್. It is Indian Statutory Commission is nothing but Simon Commission. The commission was appointed in 1927 to review the Government of India Act 1919 and propose the constitutional reforms. Spectrum and polity lo ide ansutte. Okay, same statement. Okay, but spectrum antu exact statement ide. One in polity. Okay, direct. This is also an low hanging fruit. Idನ್ನು correct ಮಾಡಲೇಬೇಕು. The commission included only one member which sparked widespread protest across in country. Got it? ಇಂಡಿಯನ್ ಮೆಂಬರ್ ಇದ್ರೂ ಪ್ರೊಟೆಸ್ಟ್ ಆಯ್ತು, ಓನ್ಲಿ ಒನ್ ಅಂತನಾ? ಸೊ ಪ್ರೊಟೆಸ್ಟ್ ಆಗಿದೆ ಏನಕ್ಕೆ? ಯಾವುದೇ ಇಂಡಿಯನ್ ಮೆಂಬರ್ಸ್ ಇರಲಿಲ್ಲ. ಸಿ ಹಿಯರ್ ಆಲ್ಸೋ ಒನ್ಲಿ ಇಸ್ ರಾಂಗ್. ಓನ್ಲಿ ಒನ್ ಇಂಡಿಯನ್ ಮೆಂಬರ್. ನಮ್ಗೆ ಏನ್ ಅನ್ಸುತ್ತೆ, ಓಕೆ ಒಬ್ರು ಇದ್ರೇನೋ ಅನ್ಸುತ್ತೆ, ಬಟ್ ದೇರ್ ವಾಸ್ ನೋ, ಯಾವುದೇ ಇಂಡಿಯನ್ ಮೆಂಬರ್ ಇರಲಿಲ್ಲ, ಅದಕ್ಕೆ ಪ್ರೊಟೆಸ್ಟ್ ಆಗಿತ್ತು. ದ ಔಟ್ಕಮ್ ಆಫ್ ದ ಕಮಿಷನ್ ಅಂಡ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಾಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ 1935. ಓಕೆ, ಈ ಕಮಿಷನ್ ಇಂದ ಏನಾಯ್ತು ಅಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಕ್ಕೆ ಈ ಕಮಿಷನ್ ಮಾಡಿದಾಗಿಂದ ಸಹಾಯ ಆಯ್ತು ಅಂತ. ಗವರ್ಮೆಂಟ್ ಆಫ್ ಇಂಡಿಯಾ 1935 ಇಂಟ್ರೊಡ್ಯೂಸ್ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್. ಓಕೆ, ಇಲ್ಲೂ ಅಷ್ಟೇ ನೋಡಿ. ಅಂಡ್ ದೇ ವಾಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಏನ್ ಹೇಳಿದ್ನಲ್ಲ, ಈ ತರ ಇನ್ಕರೆಕ್ಟ್ ಅಂದಾನ ಯು ನೀಡ್ ಟು ಮಾರ್ಕ್. ಯಾಕಂದ್ರೆ ಹೇಳಿದ್ನಲ್ಲ, ಇಫ್ ಯು ಕಮಿಂಗ್ ಫಾರ್ ಸೆಕೆಂಡ್ ರೌಂಡ್, ಇನ್ ಕೇಸ್ ನಿಮ್ಗೆ ಈ ಕ್ವಶನ್ ಗೊತ್ತಿಲ್ಲ, ಇನ್ ಸೆಕೆಂಡ್ ರೌಂಡ್ ಬಂದಾಗ ಆರ್ ಲೈಕ್ ಲಾಸ್ಟ್ ಅಲ್ಲಿ ಬಿಟ್ಕೊಂಡು, ಲೈಕ್ ಇಫ್ ಯು ಲೆಫ್ಟ್ ದಿಸ್ ಕ್ವಶನ್ ಯು ವಾಂಟ್ ಟು ಅಟೆಂಡ್ ಅಂದಾಗ ವಿಲ್ ನಾಟ್ ಅಬ್ಸರ್ವ್, ಇದನ್ನ ನೋಡಲ್ಲ, ಜಸ್ಟ್ ವಿಲ್ ರೀಡ್ ದಿ ಸ್ಟೇಟ್ಮೆಂಟ್ಸ್. ಅದಕ್ಕೆ ನೋಡಿ, ಇಲ್ಲಿ ಮೇಲೆ ಇದ್ರೆ ಆದ್ರೂ ಓಕೆ, ಕೆಳಗಡೆ ಇದ್ದಾಗ ರೀಡ್ ಆಸ್ ಕರೆಕ್ಟ್. ಎಕ್ಸಾಮ್ ಸಿಚುವೇಶನ್ ಅಲ್ಲಿ ಲೈಕ್ ಇಟ್ ಇಸ್ ಡಿಫ್ರೆಂಟ್. ಈಗ ನೀವು ಕಾಮ್ ಮೈಂಡ್ ಅಲ್ಲಿ ಇರ್ತೀರಾ, ಓಕೆ. ಎಕ್ಸಾಮ್ ಅಲ್ಲಿ ಇದ್ದಾಗ ಇಟ್ ಇಸ್ ಅನ್ ಹರಿ, 2 hours ಎಕ್ಸಾಮ್, ಯು ನೀಡ್ ಟು ಅಟೆಂಡ್ 100 questions, so you need to mark like this. Here they are asking incorrect statement. ಓಕೆ, ಸಿಮನ್ ಕಮಿಷನ್ ಹೇಳಿದ್ನಲ್ಲ, ಸ್ಪೆಕ್ಟ್ರಮ್ ಓದಿರೋರಿಗೆ ಇಸ್ ಆರ್ ಡೈರೆಕ್ಟ್ ಸೋರ್ಸಸ್, ಎಲ್ಲಿಂದನೋ ಕೇಳ್ತಿದಾರೆ ಏನಲ್ಲ, ಅದಕ್ಕೆ ಹೇಳ್ತಿರೋದು ಕೀಪ್ ಇಟ್ ಒನ್ ಸೋರ್ಸ್, ಸಿಂಪಲ್ ಸೋರ್ಸ್ ಇಟ್ಕೊಳ್ಳಿ, ಅದರಿಂದನೇ ಮೋಸ್ಟ್ ಆಫ್ ದ ಕ್ವಶನ್ಸ್ ಯು ಕ್ಯಾನ್ ಅಟೆಂಡ್. ಓಕೆ, ಕಮಿಷನ್ ವಾಸ್ ಅಪಾಯಿಂಟೆಡ್, ಇಟ್ಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. Okay, the commission included only one member, so it is an incorrect statement. Next, the outcome of the conference was round table. This is correct. The government of diarchy, ನೋಡಿ ಇಲ್ಲಿ the swap ಅಂತಾರೆ ಇದಕ್ಕೆ. This technique is called as swap technique. ಅಂದ್ರೆ diarchy was introduced at center. Okay, province ಅಲ್ಲಿ there was an autonomy introduce ಮಾಡಿದ್ರು. ಆಗ್ಲೇ ಹೇಳಿದ್ನಲ್ಲ, 1917 self government ಹತ್ತತ್ರ ಬಂದ್ರು. Next in 1935 they given full freedom ಕೊಟ್ರು lower governments ಗೆ. This is also in exact agi they have given in Polity Lakshmikant chapter 1 1935. If you read, you can answer easily. So illi yava questions incorrect which is very important, that is B and D. Okay, so far ನಾವು ಯಾವುದೇ questions ನೋಡ್ತಿದೀವಿ, 2 question, especially 1 question or 2 ಅಲ್ಲ, 2 history questions ಇಂದ ಮಾತ್ರ will get little bit tough ಅಂತ ನೋಡಿರೋದು. In other most of the questions these are from standard sources, that is Polity Lakshmikant, Modern India Spectrum, and even Bipin Chandra. Got it? And next, when you are analyzing, if you need to study about Government of India Act 1908 complete, 35 complete, round table conference details 1, 2, 3 ಯಾರ್ಯಾರಿದ್ರು, 2 ಅಲ್ಲಿ ಮಾತ್ರ ಗಾಂಧೀಜಿ ಅಟೆಂಡ್ ಮಾಡಿದ್ದು, ಈ ತರ ಫ್ಯಾಕ್ಟ್ಸ್ ಮತ್ತೆ ಡೀಟೇಲ್ಸ್ ನ ನೀಡ್ ಟು ಆಡ್ ಹಿಯರ್ ಅಲ್ಲಿ ನೀವು ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೋಬೇಕು. ಆರ್ ಎನಿ ಲೈಕ್ ಈ ಪೇಪರ್ಗೆ ಇಫ್ ಯು ಪ್ರಿಪೇರ್ ನೋಟ್ಸ್ it should be in these lines. Okay, ಅದಕ್ಕೆ ಬೇಕಾದ್ರೆ like what should be your analysis and ಹೆಂಗೆ ಮಾಡಬೇಕು ಅನ್ನೋದು we can make a separate video, but I am here ಇಲ್ಲೇ ಹೇಳ್ತಿದ್ದೀನಿ ನಿಮಗೆ. PYQ ಅನಾಲಿಸಿಸ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಅನಲೈಸ್ ಮಾಡ್ಮೇಲೆ ಸೆಕೆಂಡ್ ಇನ್ನೊಂದ್ಸಲ ಅನಲೈಸ್ ಮಾಡ್ಕೋಬೇಕಾದ್ರೆ ಏನು ನೋಟ್ಸ್ ಮಾಡ್ಕೋಬೇಕಂದ್ರೆ ಈ ತರ ಟಾಪಿಕ್ಸ್ ಮೇಲೆ ಯು ನೀಡ್ ಟು ಪ್ರಿಪೇರ್ ಶಾರ್ಟ್ ನೋಟ್ಸ್ ಅಲ್ಲೇ ಸೈಡ್ ಅಲ್ಲಿ 1919
ಏನು ಲೈಕ್ 1919 ವಾಟ್ ವರ್ ದ ಮೇಜರ್ ಪಾಯಿಂಟ್ಸ್ ಏನೇನು ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಷ್ಟಿತ್ತು? 1 2 3. ಗಾಂಧೀಜಿ ಅಟೆಂಡೆಡ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಓಕೆ, ನೆಕ್ಸ್ಟ್ 35 ಆಕ್ಟ್ ಮೇಜರ್ ಏನೇನಿತ್ತು? ಫೆಡರಲ್ ಸಿಸ್ಟಮ್ ಇರ್ಬೋದು. ಓಕೆ, ಲೈಕ್ ಡಯಾರ್ಕಿ ವಾಸ್ ಇನ್ ಸೆಂಟರ್. ಪ್ರಾವಿನ್ಷಿಯಲ್ ಆಟೋನಮಿ ಅದು ಬಂತಾ ಇಲ್ವಾ? ಪ್ರಾವಿನ್ಷಿಯಲ್ ಆಟೋನಮಿ ಡಯಾರ್ಕಿ ಅದ್ರ ರಿಡ್ಯೂಸ್ ಆಯ್ತಾ? ಅದೆಲ್ಲ ಪಾಲಿಟಿ ಹೇಳಲ್ಲ, ಸ್ಟ್ಯಾಂಡರ್ಡ್ ಬುಕ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಅದಕ್ಕೆ ನಿಮಗೆ ತುಂಬಾ ಡೀಟೇಲ್ ಆಗಿ ವಾಟ್ ಶುಡ್ ಬಿ ಅವರ್ ಅಪ್ರೋಚ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ಪ್ಲೀಸ್ ಕಮೆಂಟ್ ಇಟ್. ಇಟ್ ಶುಡ್ ಬಿ ಎಷ್ಟು ಡೀಟೇಲ್ ಆಗಿರ್ಬೇಕಾ ಅಥವಾ ಶಾರ್ಟ್ ಇಡಬೇಕಾ? ಓಕೆ, ಪ್ಲೀಸ್ ಕಮೆಂಟ್ ನಿಮ್ಮ ಒಪಿನಿಯನ್ ನ ಆನೆಸ್ಟ್ ಆಗಿ ಕಮೆಂಟ್ ಮಾಡಿ. ಐ ವಿಲ್ ಟೇಕ್ ದ ಫೀಡ್ಬ್ಯಾಕ್. ಐ ವಿಲ್ ಪ್ಲಾನ್ ಲೈಕ್ ಆ ತರ ಲೈಕ್ ಅಕಾರ್ಡಿಂಗ್ಲಿ ಐ ವಿಲ್ ಎಕ್ಸ್ಪ್ಲೈನ್ ಏನೇನು ಚೇಂಜಸ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್. ಸಿ ದಿಸ್ ಇಸ್ ದ ಕ್ವಶನ್. ನಾನು ಹೇಳ್ತಿದ್ದು ನಾನು ನೋಡ್ತಾನೆ ಐ ಜಸ್ಟ್ ಸ್ಕಿಪ್. ಓಕೆ, see, the national movement in princely state of Mysore has been divided under the following periods in a book called The Political Economy of Indirect Rule, Mysore 1891 in the 1971. Okay, ee book alli the mobilization without organization, elite mobilization, mass mobilization. Who was the author of this book? The Political Economy of idar the author ಯಾರು ಅಂತ. Okay, I just saw options ಅಲ್ಲಿ ಏನಾದರೂ ಗೊತ್ತಿರೋದಿರುತ್ತಾ ನೋಡಿದೆ. That was Russell, Bjorn Hente, Mohibul Hasan, Bipin Chandra. To be honest, I just saw this and I just moved to next question. Okay, ನೀವು ಈ ತರ ಕ್ವಶನ್ಸ್ ನೋಡ್ಬಿಟ್ಟು ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರೆ, ಈ ತರ ಕ್ವಶನ್ಸ್ಗೆ ದೇ ವಿಲ್ ಪ್ರಿಪೇರ್. ಓಕೆ, ವಿ ಹ್ಯಾವ್ 100 ಕ್ವಶನ್ಸ್ ಇದೆ ನಮಗೆ, ಲೈಕ್ 5 to 6 ಕ್ವಶನ್ಸ್. ಇವನ್ ನನ್ನ ಪ್ರಕಾರ ಇನ್ನ ಜಾಸ್ತಿ, ಲೈಕ್ ನಿಯರ್ಲಿ 10. ಓಕೆ, 10 is max. 5 to 6 ಕ್ವಶನ್ ನೀವು ಕೇಳೇ ಇರಲ್ಲ. ಯು ಆರ್ ನಾಟ್ ಹರ್ಡ್ ಎಲ್ಲಿಂದ ಒಂದು ಅಂತ ಇರುತ್ತೆ. ಸೊ ಜಸ್ಟ್ ಸ್ಕಿಪ್ ಇಟ್. ಓಕೆ, ನಮಗೆ 100 ಅಟೆಂಡ್ ಮಾಡಬೇಕು ಅನ್ನೋದು ಇಲ್ಲ, ಯಾಕೆ 100 ಕರೆಕ್ಟ್ ಮಾಡಬೇಕು ಅಂತೇನಿಲ್ಲ. ಫಸ್ಟ್ ಆಫ್ ಆಲ್ ಇದು ಮೇನ್, ಅಟೆಂಡ್ ಮಾಡಬೇಕಾಗಿಲ್ಲ. ಅಟೆಂಡ್ ಶುಡ್ ಬಿ 90+ ಇದ್ರೆ ಇಟ್ ಈಸ್ ಮೋರ್ ದೆನ್ ಎನಫ್ ಅಕಾರ್ಡಿಂಗ್ ಟು ದ ಪೇಪರ್ ಐ ಆಮ್ ಟೆಲಿಂಗ್. ನಾನು ಎಲ್ಲ ಡಿಫಿಕಲ್ಟ್ ಪೇಪರಲ್ಲೂ 90+ ಅಂತ ಹೇಳ್ತಿಲ್ಲ. ಇಫ್ ಯು ಸಿ ರೀಸೆಂಟ್ UPSC ಪೇಪರ್, ಅಲ್ಲಿ ಅಟೆಂಪ್ಟ್ ಶುಡ್ ಬಿ ಅರೌಂಡ್ 85 ಗಿಂತ ಕಮ್ಮಿ ಇದ್ರೆ ಒಳ್ಳೇದು. ಇಫ್ ಪೇಪರ್ ಇಸ್ ಬಿಟಲ್ ಮಾಡರೇಟ್ ಟು ಡಿಫಿಕಲ್ಟ್, ಇಟ್ ಈಸ್ 90+. ಓಕೆ, ತುಂಬಾ ಡಿಫಿಕಲ್ಟ್ ಇದು ಅಂದ್ರೆ 85. ಇಟ್ ವಿಲ್ ಬಿ ಅಕಾರ್ಡಿಂಗ್ ಟು ದ ಇಂಡಿವಿಜುವಲ್ ಆಲ್ಸೋ. ಅವ್ರು ತುಂಬಾ ಪ್ರಿಪೇರ್ ಆಗಿ ನಂಗೆ ಎಲ್ಲಾ ಕ್ವಶನ್ಸ್ ಗೊತ್ತಿತ್ತು ಅಂದ್ರೆ ಇಟ್ಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಬಟ್ ಇನ್ ಜನರಲ್, ಓಕೆ, ಇಟ್ಸ್ ನಾಟ್ ಎನ್ ಗೋಲ್ಡನ್ ರೂಲ್ ಅಂತಲ್ಲ. ಇನ್ ಜನರಲ್ 90+ ಅಟೆಂಪ್ಟ್ಸ್ ಆರ್ ಗುಡ್. ಹಂಗಂತ 100 ಅಲ್ಲ, 90+ 91, 92 ಇನ್ ದಟ್ ರೇಂಜ್, ಲೆಸ್ ದನ್ 95. ಗಾಟ್ ಇಟ್. ಆ 5 ಕ್ವಶನ್ಸ್ ಅಲ್ಲಿ ಈ ಕ್ವಶನ್ ಲೈ ಆಗುತ್ತೆ. ಜಸ್ಟ್ ಕೀಪ್. ಬಟ್ ಯರ್ ಆನ್ಸರ್ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್, ಬ್ಯೋರ್ನೆ ಹ್ಯಾಂಟೆ ಅಂತ. ಗಾಟ್ ಇಟ್. ಇವ್ರನ್ನ ಕೇಳ್ತಿರೋದೆ ನಾನು ಫಸ್ಟ್ ಟೈಮ್. ಇವನ್ ಅದರ್ ನೇಮ್ಸ್ ಆಲ್ಸೋ ನನಗೆ ಗೊತ್ತಿಲ್ಲ. ಗಾಟ್ ಇಟ್. ಬಿಪಿನ್ ಚಂದ್ರ ನೋನ್ ಬುಕ್ ಬರೆದಿದ್ದಾರೆ, ಹಿಸ್ಟ್ರಿ. ಓಕೆ, ಇಂಡಿಯನ್ ಹಿಸ್ಟ್ರಿ ಮೇಲೆ ತುಂಬಾ ಬುಕ್ಸ್ ಬರೆದಿದ್ದಾರೆ. ಓಕೆ, ಇಯರ್ ಇಟ್ ಈಸ್ ದ ಆನ್ಸರ್. ಇಲ್ಲಿ ನಿಮ್ಮ ಟಾಸ್ಕ್ ಏನು ಅಂದ್ರೆ, ಇವರು ವಾಟ್ ಈಸ್ ಗೂಗಲ್ ಇಟ್ ಅಂಡ್ ರೈಟ್ ಶಾರ್ಟ್ ನೋಟ್ಸ್. ಓಕೆ, ಇದನ್ನ ಕೇಳ್ತಾರೆ ಅಂತಲ್ಲ, ಇಲ್ಲಿ ನೀವು ತುಂಬಾ ಜಸ್ಟ್ ಹೂ ಈಸ್ ಅಂತ ನೋಡ್ಕೊಂಡ್ರೆ ಸಾಕು. ಹೂ ಈಸ್ ಅವ್ರ ಎನಿ ಬುಕ್ ರಿಲೇಟೆಡ್ ಟು ಕರ್ನಾಟಕ ಆರ್ ಇಂಡಿಯಾ ಬರ್ದಿದಾರ ಅಷ್ಟೇ. ಅವ್ರು ಬೇರೆ ಬುಕ್ಸ್ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಏನಕ್ಕೆ ಕೇಳಿದ್ದಾರೆ, ಈ ಹ್ಯಾಸ್ ರಿಟರ್ನ್ ಅಬೌಟ್ ಮೈಸೂರ್, ಅದಕ್ಕೆ ಕೇಳಿದ್ದಾರೆ. ಇವ್ರು ಯಾವ್ದೋ ಬುಕ್ ಬರ್ದಿರ್ತಾರೆ. ಇನ್ ಕೇಸ್ ಇಸ್ ನಾಟ್ ರಿಟರ್ನ್ ಎನಿಥಿಂಗ್ ರಿಲೇಟೆಡ್ ಟು ಇಂಡಿಯಾ ಅಂದ್ರೆ ನೋ ನೀಡ್ ಟು ರೈಟ್. ದಟ್ ಶುಡ್ ಬಿ ಯುವರ್ ಅಪ್ರೋಚ್. ನಾನು ಹೇಳಿದೀನಿ ಅಂತ ನೀವು ಎಲ್ಲದಕ್ಕೂ ನೋಟ್ಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಇಟ್ ವಿಲ್ ಬಿ ಎನ್ ಟೇರಿಂಗ್ ಟಾಸ್ಕ್. ಯಾವ್ದಕ್ ಮಾಡಬೇಕು ಯಾವ್ದಕ್ ಬಿಡ್ಬೇಕು ಅನ್ನೋದು ಇಂಪಾರ್ಟೆಂಟ್. AIC ಮೊಹಿಬುಲ್ ಹಸನ್. ಓಕೆ, ಇಯರ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ರಿಟರ್ನ್ ಬುಕ್ಸ್ ರಿಲೇಟೆಡ್ ಟು, ಓಕೆ ಹೇಳ್ತೀನಿ ಬೇಕಾದ್ರೆ ಬರ್ಕೊಳ್ಳಿ, ಆಟ್ ಯುವರ್ ನೋಟ್ಸ್ ಆಲ್ಸೋ. ಹಿಸ್ಟ್ರಿ ಆಫ್ ಟಿಪ್ಪು ಸುಲ್ತಾನ್. Okay, history of Tipu Sultan in 1951. Next, Kashmir under Sultans anta. Okay, I'll write it. Just a minute. So Mohibul Hasan has written as history of Tipu Sultan in 1951. And like just a mail in reference, like you need to Google and you need to add, okay, any other information. Kashmir under Sultans irbodu. Okay, Kashmir under Sultans 1959. Okay, sometimes they can ask year, can like book code to year, like match the following chances. This will be a difficult question. Keladru in case you are not seen the PYQs, just keep ನೋಡ್ತಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ PYQs ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವಂದೇ ನೆಕ್ಸ್ಟ್ they can ask question, you can easily attend it. Okay, got it. Next is written Babur under Mughals. Okay, you need to Google. ಬಿಪಿನ್ ಚಂದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಬುಕ್ಸ್. ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್, ದ ರೈಸ್ ಆಫ್ ಗ್ರೋತ್ ಆಫ್, ಓಕೆ, ರೈಸ್ ಅಂಡ್ ಗ್ರೋತ್ ಆಫ್ ಎಕನಾಮಿಕ್ ನ್ಯಾಷನಲಿಸಮ್ ಇನ್ ಇಂಡಿಯಾ, ಕಮ್ಯುನಲಿಸಮ್ ಇನ್ ಮಾಡರ್ನ್ ಇಂಡಿಯಾ. ಓಕೆ, ಜಸ್ಟ್ ಗೂಗಲ್ ಇಟ್. ಓಕೆ, ಅವ್ರ ಬುಕ್ಸ್ ಬರುತ್ತೆ. ಯು ಕ್ಯಾನ್ ಆಡ್ ಯುವರ್ ಶಾರ್ಟ್ ನೋಟ್ಸ್. ಹೇಳಿದ್ನಲ್ಲ, ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್. ಓಕೆ, ಇಫ್ ಯು ವಾಂಟ್ ಟು ನೋಟ್, ಲೈಕ್ ಜಸ್ಟ್ ನಾನು 2-3 ಹೇಳಿರ್ತೀನಿ.
ಓಕೆ ಅವ್ರು ಮೋಸ್ಟ್ಲಿ ಇನ್ನ ಬುಕ್ಸ್ ಇದೆ, ಮೇಜರ್ ಬುಕ್ಸ್ ಬರ್ಕೊಳ್ಳಿ ಅಂತ ಎಲ್ಲ ಅಲ್ಲ, ಎನಿಥಿಂಗ್ ರಿಲೇಟೆಡ್ ಟು ಇಂಡಿಯನ್ ಹಿಸ್ಟ್ರಿ. ಓಕೆ ಆ ಥರ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಓಕೆ ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್, ಓಕೆ ದ ರೈಸ್ ಅಂಡ್ ಗ್ರೋತ್ ಆಫ್ ಎಕನಾಮಿಕ್ ನ್ಯಾಷನಲಿಸಮ್ in India, those kinds of books you can add. Got it? See, even this question, same category. Nanu nodida takshana I skipped, I didn't attend. Nagara, okay, let's see the question. Nagara revolt was due to faulty system of renting out large tracts of land to the highest bidder and a practice which led to the great oppression and discontent. The above statement reflects on the nature of Nagara revolt of 1830 and 31, to whom this statement belongs to. ಸಿ ನಾನು ನಗರ ರಿವೋಲ್ಟ್ ಐ ರೆಡ್, ನಾನು ಓದಿದ್ದೆ ಅದ್ರ ಬಗ್ಗೆ. ಓಕೆ ಇವನ್ ಫಾರ್ ಮೇನ್ಸ್ ಇದಕ್ಕೆ ಇಂಪಾರ್ಟೆಂಟ್, ಮೇನ್ಸ್ ಅಲ್ಲೂ ಚಾನ್ಸಸ್ ಲೈಕ್ ರಿವೋಲ್ಟ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಬಟ್ ಈ ಲೆವೆಲ್ ಈ ಡೆಪ್ತ್ ಅಲ್ಲಿ ಯಾರು ಹೇಳಿದ್ದಾರೆ ಆ ರೇಂಜ್ಗೆಲ್ಲ ಓದಿರಲ್ಲ. ಐ ಜಸ್ಟ್ ಸ್ಕಿಪ್. ಓಕೆ ಹಿಯರ್ ಐ ವಿಲ್ ಟೆಲ್ ದ ಆನ್ಸರ್. ಆನ್ಸರ್ ಇಸ್ ಸಿ ಹಯವದನ ರಾವ್. ಓಕೆ ವಾಟ್ ಇಟ್ ನಗರ ರಿವೋಲ್ಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ದೀಸ್ ಆರ್ ಆಲ್ಸೋ ಇನ್ ನಾರ್ಮಲ್, ಲೈಕ್ ನಿಮ್ಗೆ ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ಇರ್ಬೋದು. ಓಕೆ ಆ ನೋಟ್ಸ್ ಅಲ್ಲಿ ನಿಮ್ಗೆ ನಗರ ರಿವೋಲ್ಟ್ ಸಿಕ್ಕಿರುತ್ತೆ. ಬಟ್ ಇವನ್ ಐ ಸ್ಕಿಪ್ ದಿಸ್ ಕ್ವಶನ್. ಈ ತರ ಕ್ವಶನ್ಸ್ ಲೈಕ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ನೀವು ತುಂಬಾ ಡೆಪ್ತ್ ಅಲ್ಲಿ ಹೋಗಿ ಇದನ್ನೇ ಯು ನೀಡ್ ಟು ರಿಸರ್ಚ್. ಓಕೆ ನಾನು ಲೈಕ್ ಬೇಸಿಕ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ, ನಗರ ರಿವೋಲ್ಟ್ ಬಗ್ಗೆ. ಅಂಡ್ ಐ ನೋ ದ ಪ್ರೊಸೆಸ್, ಲೈಕ್ ಮೇನ್ಸ್ ಗೆ ತಿಳ್ಕೊಂಡಿದ್ದೆ. ಬಟ್ ಫ್ಯಾಕ್ಟ್ಸ್ ಐ ವಾಸ್ ಲೆಸ್ ನೋನ್, ಐ ಜಸ್ಟ್ ಸ್ಕಿಪ್ಡ್ ಇಟ್. ಓಕೆ ಈ ತರ ಕ್ವಶನ್ಸ್ ಇರುತ್ತೆ, ಯು ನೀಡ್ ಟು ಸ್ಕಿಪ್ ದೀಸ್ ಕ್ವಶನ್ಸ್. ಇಲ್ಲಿ ಲಾರ್ಡ್ ಬೋರಿಂಗ್, ಲಾರ್ಡ್ ಕಬ್ಬನ್ ನಿಮ್ಗೆ ಗೊತ್ತು, ಹೂ ಆರ್ ದೆನ್ ಕಮಿಷನರ್ಸ್. ಓಕೆ ಕಮಿಷನರ್ಸ್ ಆಫ್ ಬೆಂಗಳೂರು 1831 ಇಂದ 1881 ವರೆಗೆ ಇವರಿಬ್ರು ಕಮಿಷನರ್ ಆಗಿರುತ್ತೆ. ಸಿ ದೀಸ್ ಡೀಟೇಲ್ಸ್ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ ಇವನ್ ಐನು ಓಕೆ ಜನರಲ್ ಆಗಿ ಇಷ್ಟು ದಿನ ಲೈಕ್ ಓದಿರು ಏನೇನ್ ಮಾಡಿದ್ರು. ಓಕೆ ಮಾರ್ಕ್ ಕಬ್ಬನ್, ಲಾರ್ಡ್ ಬೋರಿಂಗ್, ಓಕೆ ಇವರು ಒಡೆಯರ್ಸ್ ಇಂದ ಇವ್ರಿಗೆ ಬಂತು. ಐ ನೋ ದಿಸ್ ಸ್ಟೋರಿ, ಐ ಕ್ಯಾನ್ ಆನ್ಸರ್. ಇದ್ರ ಮೇಲೆ ಕೇಳಿದ್ರೆ ಓಕೆ ಯು ನೀಡ್ ಟು ನಾಟ್ ಮೇಕ್ ರಾಂಗ್. ಓಕೆ ಇದು ನಂಗೆ ಗೊತ್ತಿರಲಿಲ್ಲ. ಇಟ್ ವಾಸ್ ಸಿ ಹಯವದನ ರಾವ್. ಓಕೆ ಶ್ರೀನಿವಾಸ್ ಮೂರ್ತಿ ಅಂಡ್ ಟಿ ರಾಮಕೃಷ್ಣ, ಇವನ್ ದೇವರ್ ದ ಕರ್ನಾಟಕ ಹಿಸ್ಟೋರಿಯನ್ಸ್. ಅವರು ಕೆಲವೊಂದು ಬುಕ್ಸ್ ಬರ್ತಿದ್ದಾರೆ. ಓಕೆ ಯು ನೀಡ್ ಟು ಚೆಕ್ ಅಂಡ್ ಗೂಗಲ್ ಮಾಡಿ. ಓಕೆ ಜಸ್ಟ್ ಗೂಗಲ್ ಅಂಡ್ ಸಿ ವಾಟ್ ದೇ ಡನ್. ತುಂಬಾ ಡೀಪ್ ಎಲ್ಲ ಹೋಗಕ್ ಹೋಗ್ಬಿಡಿ, ರಿಪೀಟ್ ಮಾಡೋದು ಕಷ್ಟ. ಲೈಕ್ ಇನ್ ಕೇಸ್ ಬಂದ್ರೆ ಯು ಶುಡ್ ಬಿ ನೋಯಿಂಗ್ ಓಕೆ ಈ ನೇಮ್ ಇದೆ, ವಾಟ್ ವೇರ್ ದೇ ಅಂತ. ದೇ ಹವ್ ರಿಟನ್ 2 books ರಿಲೇಟೆಡ್ ಟು ಕರ್ನಾಟಕ. ಐ ಥಿಂಕ್ ಇಫ್ ಯು ವಾಂಟ್ ಯು ಕ್ಯಾನ್ ನೋಟ್ ಡೌನ್, ದಟ್ ಈಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂಡ್ ಮಾಡರ್ನ್ ಹಿಸ್ಟ್ರಿ ಅಂತ. ಐ ರೈಟ್ ಹಿಯರ್. ಓಕೆ ಜಸ್ಟ್ ಅ ಮಿನಿಟ್. ಇವರಿಬ್ರು ಲೈಕ್ ದೇ ಆರ್ ದ ಹಿಸ್ಟೋರಿಯನ್ಸ್. ಓಕೆ they are the historians. They have written history of Karnataka anta book. Okay history of Karnataka and the modern history of Karnataka. Okay history of Karnataka and the modern history of Karnataka. Okay this should be your approach. Okay ತುಂಬಾ ಯಾವ ಕ್ವಶನ್ ಅಲ್ಲಿ you need to go deep. ಇದೆಲ್ಲ ಹೇಗೆ ಹೇಳಿದ್ನಲ್ಲ 1919 ಇರ್ಬೋದು, 1935 you need to ಸ್ಟ್ಯಾಂಡರ್ಡ್ ಬುಕ್ಸ್ ಇಂದ you need to make. ಅದರಲ್ಲೂ ಲೈಕ್ ಇಲ್ಲಿ ನಿಮ್ಗೆ ರಿವಿಷನ್ ಗೋಸ್ಕರ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನ ಡೀಟೇಲ್ ಆಗಿ ಹೋಗ್ಬೇಕು. ಇಂಥ ಕ್ವಶನ್ ಅಲ್ಲಿ ಲೈಕ್ ಮೋರ್ ಓವರ್ ಇಟ್ ಇಸ್ ಅ ಸ್ಕಿಪ್ ಕ್ವಶನ್. ಇನ್ ಕೇಸ್ ದೇ ರಿಪೀಟ್ ಇದರಿಂದ ಏನೋ ತೆಗೆದು PYQs ಮಾಡಿದ್ರೆ ಯು ಶುಡ್ ಬಿ ನೋಯಿಂಗ್ ಏನಾದ್ರು ಲೈಕ್ ಲಾರ್ಡ್ ಬೋರಿಂಗ್ ಅಂಡ್ ಕಬ್ಬನ್ ದಿಸ್ ಇಸ್ ದ ಸ್ಟ್ಯಾಟಿಕ್ ಪಾರ್ಟ್. ಕರ್ನಾಟಕ ಹಿಸ್ಟ್ರಿಲಿ ಕಮಿಷನರೇಟ್ ಬಂದಾಗ ಇಸ್ ದ ಪ್ರಾಮಿನೆಂಟ್ ಫಿಗರ್ಸ್. ದೀಸ್ ಆರ್ ಲೈಕ್ ಪ್ರಿಯಾಂಬಲ್ ಹೇಳೋದಲ್ಲ. ಈಗ ಕರ್ನಾಟಕ ಹಿಸ್ಟ್ರಿ, ಮೈಸೂರು ಹಿಸ್ಟ್ರಿಲಿ ದೀಸ್ ಆರ್ ಫಿಗರ್ಸ್ ಆರ್ ಇಂಪಾರ್ಟೆಂಟ್. ಇಲ್ಲಿ ಯು ನೀಡ್ ಟು ನೋ ದರ್ ಬುಕ್ಸ್ ಮತ್ತೆ ಯಾವ ಟೈಮ್ ಪೀರಿಯಡ್ ಎನಿಥಿಂಗ್ ಲೈಕ್ ದಟ್. ಓಕೆ ಆಕ್ಚುಲಿ ಇಟ್ ಈಸ್ ಅನ್ ಹೇಳೋದಲ್ಲ ಡಿಫಿಕಲ್ಟ್ ಸ್ಕಿಪ್ ಕ್ವಶನ್. Got it? First and second skip. ಈ ತರ in case one more thing, these two were your first questions. Okay let me ಸಪೋಸ್ ಈ 2 ಕ್ವಶನ್ ನಿಮ್ದು ಫಸ್ಟ್ 2 ಕ್ವಶನ್ ಸಮ್ ಸೀರೀಸ್ ಅಲ್ಲಿ ಈ 2 ಕ್ವಶನ್ ನಿಮ್ಗೆ ಮೋಸ್ಟ್ಲಿ ಫಸ್ಟ್ ಬಂದಿದೆ ಅಂತ ಅನ್ಕೊಳ್ಳಿ. ಮೋಸ್ಟ್ ಆಫ್ ದಮ್ ಏನಾಗುತ್ತೆ, ಫಸ್ಟ್ 2 ಕ್ವಶನ್ ಈ ತರ ಇದ್ದಾಗ ಮೋಸ್ಟ್ ಆಫ್ ದ ಪೀಪಲ್ ಗೆ ಗೊತ್ತಿರಲ್ಲ ಜನರಲ್. ಓಕೆ ಇವನ್ ಪ್ರಿಪೇರಿಂಗ್ ವೆಟ್ರನ್ ಆಗಿದ್ರು 3-4 ಇಯರ್ಸ್ ಇಂದ ಇಷ್ಟು ಡೀಟೇಲ್ ಆಗಿ ಯಾರು ಓದಿರಲ್ಲ. ಬೀಯಿಂಗ್ ಆನೆಸ್ಟ್. ಓಕೆ ಇಲ್ಲಿ ನಿಮ್ಗೆ ಏನೋ ಫ್ಯಾನ್ಸಿ ಆಗೋಕೆ ಎಲ್ಲ ಗೊತ್ತಿರಬೇಕು. ಐ ಆಮ್ ಬೀಯಿಂಗ್ ಆನೆಸ್ಟ್. ನಾವ್ ಹೆಂಗ್ ಸ್ಕೋರ್ ಮಾಡಿದೀವಿ, ನೀಡ್ ಟು ಕ್ಲಿಯರ್ ಪ್ರಿಲಿಮ್ಸ್ ಅಷ್ಟೇ ಬೇಕಾಗಿರೋದು. ನೀವು ಇಫ್ ಯು ಆರ್ ಸ್ಕೋರಿಂಗ್ 250, 300 ಡಸಂಟ್ ಮ್ಯಾಟರ್. ಯು ನೀಡ್ ಟು ಕ್ಲಿಯರ್ ದ ಕಟ್ ಆಫ್. ದ ಸ್ಕೋರಿಂಗ್ ಪಾರ್ಟ್ ಕಮ್ಸ್ ಇನ್ ಮೇನ್ಸ್. ಓಕೆ ಇಯರ್ ಏನಂದ್ರೆ ಈ ತರ ಕ್ವಶನ್ ನಿಮ್ಗೆ ಫಸ್ಟ್ ಯಾವ್ದೋ ಸೀರೀಸ್ ಅಲ್ಲಿ ಇದೇ ಫಸ್ಟ್ 2 ಕ್ವಶನ್ ಇತ್ತು ಅಂತ ಅನ್ಕೊಳ್ಳಿ. ಡೋಂಟ್ ಜಸ್ಟ್ ಪ್ಯಾನಿಕ್. ಓಕೆ ನಿಮ್ಗೆ ಈಗ ಆಲ್ರೆಡಿ ಹಳೆ ಕ್ವಶನ್ಸ್ ನೋಡಿದೀರಾ, ಯಾವ ತರ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ನಿಮ್ಗೆ ಎದ್ದೇ ಇರುತ್ತೆ. ಫಾರ್ ಎನಿ ಪೇಪರ್ ನೀವು ಕ್ಲಿಯರ್ ಮಾಡ್ಬೋದು. ಓಕೆ ಹೆಂಗೆ ಅಂದ್ರೆ ಎಲ್ಲಾ ತರದ ಕ್ವಶನ್ಸ್ ಇರುತ್ತೆ, ರೈಟ್ ಫ್ರಮ್ ಈಸಿ, ಮಾಡರೇಟ್, ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್ ಆ ತರ. ಓಕೆ ಡೋಂಟ್ ಜಸ್ಟ್ ಪ್ಯಾನಿಕ್, ಸ್ಕಿಪ್ ಮಾಡಿ ನೆಕ್ಸ್ಟ್ ಬಂದು ಯು ಕ್ಯಾನ್ ಅಟೆಂಡ್. ವಾಟ್ ಇಟ್ ಮೋಸ್ಟ್ ಆಫ್ ದ ಗೆಟ್ ವಿಲ್ ಪ್ಯಾನಿಕ್. ನಿಮ್ಗೆ ಬರೋ ಕ್ವಶನ್ಸ್ ಈ ತರ ಈಸಿ ಕ್ವಶನ್ಸ್ ಯು ವಿಲ್ ಮೇಕ್ ಲೈಕ್ ರಾಂಗ್. ವಾಟ್ ಇಟ್ ನೆಕ್ಸ್ಟ್ ಇಯರ್ ಆಲ್ಸೋ. ಟು ವಿಚ್ 9th question, to which sect Ajanta's most of the paintings belong? Mahayana sect of Buddhism, Hinayana sect of Buddhism, Vajrayana sect of Buddhism, Hinayana and Vajrayana sect of Buddhism. Okay ಎಲ್ಲಾನು ಬುದ್ಧಿಸಮ್ ಮೇಲೆನೆ ಇದೆ. ಎಲ್ಲ ಶುಡ್ ಬಿ ಕೇರ್ಫುಲ್. ಯಾವ್ದೋ ಜೈನಿಸಮ್ ಓಕೆ ಆರ್ ಏನೋ ಶಕ್ತಿಸಮ್
ಹಿಂದೂಯಿಸಮ್ಗೆ ಕೇಳಿದ. ಇನ್ ಬುದ್ಧಿಸಮ್ ದೇ ಹ್ಯಾವ್ ಗಿವನ್ ಸೆಕ್ಟ್ಸ್ ಯಾವ್ದಾದ್ರು ಅಂತ. ಜನರಲ್ ಓಕೆ ಫಾರ್ ಬಿಗಿನರ್ಸ್ ಅಲ್ಲ, ಯಾರು ಗೊತ್ತಿರುತ್ತೋ ಹೀನಯಾನ ಮತ್ತೆ ಮಹಾಯಾನ ಬಗ್ಗೆ ಮೇಜರ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತು. ಓಕೆ, ಹೀನಯಾನ ಅಂದ್ರೆ ಓಲ್ಡ್ ಸ್ಕೂಲು, ದೇ ವಾಸ್ ನಥಿಂಗ್ ಓಲ್ಡ್ ಸ್ಕೂಲ್. ಅವ್ರು ಇಷ್ಟು ಲೈಕ್ ದೇ ಆರ್ ನಾಟ್ ಇನ್ ಟು ಲೈಕ್ ಇಮೇಜ್ ವರ್ಷಿಪ್, ಇಮೇಜ್ ಅಥವಾ ಐಡಲ್ ವರ್ಷಿಪ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಓಕೆ, ಮಹಾಯಾನ ವೇರ್ ಇನ್ ಟು ಬುದ್ಧಂದು ಫಿಗರ್ ಮಾಡಿದ್ದು ಫಸ್ಟ್ ಈ ಸೆಕ್ಟೆ, ಲೈಕ್ ಫಿಗರ್ ವರ್ಷಿಪ್ ಸ್ಟಾರ್ಟ್ ಮಾಡಿದ್ದು, ಐಡಲ್ ವರ್ಷಿಪ್. ಓಕೆ, ನೆಕ್ಸ್ಟ್ ಇಸ್ ವಜ್ರಾಯನ, ಹೀನಯಾನ ಅಂಡ್ ವಜ್ರಾಯನ ಕಂಬೈನ್. ಓಕೆ, ಹಿಯರ್ ದ ಆನ್ಸರ್ ಇಸ್ 1. ಓಕೆ, ದಿಸ್ ಇಸ್ ಬೇಸಿಕ್. ನೀವು ಯಾವುದೇ ಬುಕ್ ಬುದ್ಧಿಸಮ್ ಅಂಡ್ ಜೈನಿಸಮ್ ಬಗ್ಗೆ ಓದಿದ್ರೆ ವಿಲ್ ಬಿ ನೋ ದ ಡಿಫ್ರೆನ್ಸ್. ಅಂಡ್ ಅಜಂತ ಆಲ್ಸೋ ವೆರಿ ಇಂಪಾರ್ಟೆಂಟ್, ಅಜಂತ ಕೇವ್ಸ್. ಓಕೆ, ಕೃಷ್ಣ 1, ಓಕೆ ಕೃಷ್ಣ 1 ಆಫ್ ರಾಷ್ಟ್ರಕೂಟ ಅಲ್ಲೆಲ್ಲ ಓದಿರ್ತೀರಾ. ಇಟ್ ಈಸ್ ಆಲ್ಸೋ ಐ ಕ್ಯಾನ್ ಸೇ ಇಟ್ ಈಸ್ ಅನ್ ಮಾಡರೇಟ್ ಕ್ವಶನ್, ನಾಟ್ ಲೋ ಹ್ಯಾಂಗಿಂಗ್ ಫ್ರೂಟ್ ಅಲ್ಲ, ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಬಿಟ್ ಡಿಫಿಕಲ್ಟ್. ಓಕೆ, ಹೀನಯಾನ ವಜ್ರಾಯನ, ನಿಮ್ಮ ಟಾಸ್ಕ್ ಏನು ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ವಜ್ರಾಯನ ಹೀನಯಾನ ಡಿಫ್ರೆನ್ಸ್ ಏನು, ಓಕೆ ಯಾರ್ಯಾರು ಹೆಡ್ ಯಾವ ಟೈಮಲ್ಲಿ ಇತ್ತು, ಓಕೆ ಅಂಡ್ ಆಲ್ಸೋ ಬುದ್ಧಿಸ್ಟ್ ಕೌನ್ಸಿಲ್ಸ್ ಎಲ್ಲ ನೀವು ಯು ಶುಡ್ ಬಿ ಇನ್ ಸಚ್ ಎ ಸ್ಟೇಜ್. ನೀವು ಅನಲೈಸ್ ನೆಕ್ಸ್ಟ್ ಟೈಮ್ ಅನಲೈಸ್ ಮಾಡಿದಾಗ ಎಲ್ಲಾನು ನಿಮ್ಗೆ ಬರಬೇಕು. ಓಕೆ, ಇದು ಪಾಯಿಂಟ್ಸ್ ಮತ್ತೆ ಏನಾದ್ರು ಡೀಟೇಲ್ಸ್ ಇದ್ರೆ ನೀಡ್ ಟು ಆಡ್ ಇಯರ್. ಗಾಟ್ ಇಟ್? ನೆಕ್ಸ್ಟ್ ಇಸ್ 10th and last question. Okay, it's already 40 minutes, 45 minutes ಆಗ್ಬಿಟ್ಟಿದೆ. Okay, I'm just explaining, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಳ್ತಿಲ್ವಾ? ಪ್ಲೀಸ್ ಗಿವ್ ಯರ್ ಫೀಡ್ಬ್ಯಾಕ್. ಇಟ್ ಶುಡ್ ಬಿ ಶಾರ್ಟ್ ಇರ್ಬೇಕಾ, ಇನ್ನ ಬೇಕಾ, ಓಕೆ ಇದರ ಬೇಸ್ ಇಸ್ ಕರೆಕ್ಟಾ ಇಲ್ವಾ ಅಂತ. ಓಕೆ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ರಾಜಾರಾಮ್ ಮೋಹನ್ ರಾಯ್. He wrote Tuhuf al-Muhyiddin in Persian. He upheld monotheism of Veda. He founded Servants of India Society. He supported the causes of freedom, liberty, democracy and nationalism. And options ABCD is which is bit okay easy, one only two only ಇಲ್ಲ. ಓಕೆ, ಇಲ್ಲಿ ಫಸ್ಟ್ ವಾಟ್ ಆರ್ ದ ಎಲಿಮಿನೇಷನ್, ಯಾವ್ದನ್ನ ನಾವು ಎಲಿಮಿನೇಟ್ ಮಾಡಬೇಕು ಅಥವಾ ಈಸಿಯಾಗಿ ಗೊತ್ತಾಗೋದು ಯಾವುದು. ಸಿ, ಇದು ಯಾರ್ಯಾರು ಸ್ಪೆಕ್ಟ್ರಮ್ ಓದಿದ್ದಾರೆ ಅಲ್ಲಿ ಡೈರೆಕ್ಟ್ ಆಗಿದೆ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ರಾಜಾರಾಮ್ ಮೋಹನ್ ರಾಯ್ ಅಲ್ಲ, ಇಟ್ ವಾಸ್ ಗಿವನ್ ಬೈ ಗೋಪಾಲ್ ಕೃಷ್ಣ ಗೋಖಲೆ. ಓಕೆ, ಗೋಪಾಲ್ ಕೃಷ್ಣ ಗೋಖಲೆ, ದಟ್ ಈಸ್ in 1905. Got it? Okay, even your beginners ನೋಡ್ತಿದ್ರು ಡೋಂಟ್ ಪ್ಯಾನಿಕ್, ಹೇಳ್ತಿಲ್ವಾ? ಇಟ್ ಈಸ್ ಫ್ರಮ್ ಸ್ಟ್ಯಾಂಡರ್ಡ್ ಸೋರ್ಸ್ ಸ್ಪೆಕ್ಟ್ರಮ್. ಸೊ ಅದಕ್ಕೆ ನಿಮ್ಗೆ ಹೇಳೋದು ಪಾಲಿಟಿ ಲಕ್ಷ್ಮೀಕಾಂತ್ ಇರ್ಬೋದು, ಲಕ್ಷ್ಮೀಕಾಂತ್, ಸ್ಪೆಕ್ಟ್ರಮು ಅಂಡ್ NCERTs ಮೇನ್ಲಿ. ಓಕೆ, NCERTs ಫಸ್ಟ್, ನೆಕ್ಸ್ಟ್ ಹಿಸ್ಟ್ರಿಲಿ ಹೇಳ್ತೀರಾ NCERTs. ಓಕೆ, ನೆಕ್ಸ್ಟ್ ಸ್ಪೆಕ್ಟ್ರಮು ಅಂಡ್ ಏನ್ಷಿಯಂಟ್ ಮೆಡಿವಲ್ಗೆ NCERTs ಪ್ಲಸ್ ಅವರ್ ನೋಟ್ಸ್ PBS, ಇದರಲ್ಲಿ ಎಲ್ಲಾನು ಕವರ್, ಲೈಕ್ PBS ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಪ್ಲಸ್ ಅದರಲ್ಲಿ ಇನ್ವಾಯ್ಸ್ ನೋಟ್ಸ್ ಏನಿದೆ ಅದು ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಮೋಸ್ಟ್ ಆಫ್ ದ ಕ್ವಶನ್ಸ್ ಯು ಕ್ಯಾನ್ ಆನ್ಸರ್. ಓಕೆ, ಇಲ್ಲಿ ಎಲಿಮಿನೇಟ್ ಮಾಡಿದ್ರೆ ಯು ಆರ್ ರಿಮೂವಿಂಗ್ ದೀಸ್ 2 ಆಪ್ಷನ್ಸ್, ಯು ಆರ್ ಲೆಫ್ಟ್ ವಿತ್ 2 and 4. ಓಕೆ, 2 ಅಲ್ಲಿ ಏನಿದೆ ABD, D is already correct. He supported the cause of nationalism. ಇದು ಬೇಸಿಕ್. ಓಕೆ, ಇದು ಕರೆಕ್ಟ್ ಆಗ್ಲೇಬೇಕು. ಇದು ಹೆಂಗಿದೆ ನೋಡಿ, ಹೌ ದೇ ಆರ್ ಫ್ರೇಮ್ಡ್. ಈ ಸಪೋರ್ಟ್ ದ ಕಾಸ್ ಆಫ್ ಡೆಮೋಕ್ರಸಿ. ರಾಜಾರಾಮ್ ಮೋಹನ್ ರಾಯ್ ಜನರಲ್ ಆಗಿ ನೀವು ಗೊತ್ತಿಲ್ಲ ಅಂದ್ರೂ ಕೇಳಿರ್ತೀರಾ. ರಾಜಾರಾಮ್ ಮೋಹನ್ ರಾಯ್ ವಾಸ್ ಅ ರಿಫಾರ್ಮರ್. ಅವ್ರು ಸಪೋರ್ಟ್ ಮಾಡಿದಿರ ಇರ್ತಾರ, ನೀವೇ ಯೋಚನೆ ಮಾಡಿ. ಅವ್ರು ನೀವು ಎಕ್ಸಾಮಿನರ್ ಪರ್ಸ್ಪೆಕ್ಟಿವ್ ಹೆಂಗೆ ಫ್ರೇಮ್ ಮಾಡಿದ್ದಾರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈ ಸಪೋರ್ಟೆಡ್ ಕಾಸ್ ಆಫ್ ಫ್ರೀಡಮ್, ಲಿಬರ್ಟಿ, ಡೆಮೋಕ್ರಸಿ. ಜಸ್ಟ್ ಥಿಂಕ್, ಯಾವುದೇ ರಿಫಾರ್ಮರ್ ಓಕೆ ಸಪೋರ್ಟ್ ಮಾಡ್ದಿರಾ ಇರ್ತಾರ ಇಲ್ವಾ? ಓಕೆ, D is correct. ಐ ಆಮ್ ಲೆಫ್ಟ್ ವಿತ್ A and B. ಚೆಕ್ ಮಾಡ್ಬೇಕೀಗ. ಓಕೆ, ಈ ಅಪೆಲ್ಡ್ ಮೊನೋಥಿಸಮ್ ಆಫ್ ವೇದ, ಇದು ಅಷ್ಟೇ. ಈ ಸ್ಟೇಟ್ಮೆಂಟ್ ಎಕ್ಸಾಕ್ಟ್ ಆಗಿ ಸ್ಪೆಕ್ಟ್ರಮ್ ಅಲ್ಲಿ ಇದೆ, ಮತ್ತೆ ಅದರ್ ಸ್ಟ್ಯಾಂಡರ್ಡ್ ಬುಕ್ಸ್ NCERTs ಅಲ್ಲೂ ಇದೆ. ವೇದ ಆಫ್ ಮೊನೋಥಿಸಮ್. ಓಕೆ, ರಾಜಾರಾಮ್ ನೋನ್ ಫಾರ್ ಐಡಲ್ ವರ್ಷಿಪ್ ಇಲ್ಲ, ಒಂದೇ ಗಾಡು. ಹಿ ವಾಸ್ ಇಂಟು ರಿಫಾರ್ಮಿಂಗ್ ಹಿಂದೂಯಿಸಮ್, ಪ್ಯೂರಿಫೈ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ B ಈಸ್ ಕರೆಕ್ಟ್. ಓಕೆ, ಇದರಲ್ಲಿರೋ ಆಪ್ಷನ್ D ಕರೆಕ್ಟ್ ಆಯ್ತು, B ಕರೆಕ್ಟ್ ಆಯ್ತು. ಓಕೆ, ABD ಇಸ್ ದ ಓನ್ಲಿ ಆಪ್ಷನ್. ಓಕೆ, ಇದು ಗೊತ್ತಿಲ್ಲ ಅಂದ್ರು ಇಲ್ಲಿ ಆಕ್ಚುಲಿ ದೇರ್ ಇಸ್ ಅನ್ ಏನ್ ಮಾಡಿದ್ದಾರೆ ಅಂದ್ರೆ ಟ್ರ್ಯಾಪ್ ಮಾಡಿದ್ದಾರೆ. ಓಕೆ, ಇದು ಇಸ್ ನಥಿಂಗ್ ಬಟ್ ಇದರದು ಇನ್ನೊಂದು ಹೆಸರು ಏನು ಅಂದ್ರೆ ಗಿಫ್ಟ್ ಟು ಮೊನೋಥಿಸ್ಟ್. ಓಕೆ, ಆ ಬುಕ್ದು ಇದು ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಪೀಪಲ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಬಟ್ ಇದನ್ನ ಇನ್ ಕೇಸ್ ಅದ್ರ ಬಗ್ಗೆ ನೀವು ಕೇಳು ಇಲ್ಲ ಅಂದ್ರು ಬೈ ಗೋಯಿಂಗ್ ಥ್ರೂ ದಿಸ್ ಟೆಕ್ನಿಕ್. ಓಕೆ, ಇಲ್ಲಿ C ಎಲಿಮಿನೇಟ್ ಆಯ್ತು, C ಗೊತ್ತಿರ್ಬೇಕು. ಓಕೆ, ಇದು ಗೊತ್ತಿರ್ಬೇಕು ಅಂದ್ರೆ ಇಟ್ ಈಸ್ ಅನ್ ಈಸಿ ಮಸ್ಟ್ ನೋನ್. ಇದು ನೀವು ಜನರಲ್ ಯಾವುದೇ NCERTs ಅಲ್ಲಿ ಓದಿದ್ರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ವಾಸ್ ಬೈ ಗೋಪಾಲ್ ಕೃಷ್ಣ ಗೋಖಲೆ ವಿತ್ ಡೇಟ್ ಟು ರಿಮೆಂಬರ್ ಮಾಡ್ಕೋಬಹುದು. C ಹೋಯ್ತು, ಲೆಫ್ಟ್ ವಿತ್ ಆಪ್ಷನ್ 50-50. ಅಲ್ಲಿ D ಮಸ್ಟ್ ಬಿ ಕರೆಕ್ಟ್, B ನೂ ಅಷ್ಟೇ. ಮೊನೋಥಿಸಮ್ ಆಫ್ ವೇದ ಅವರು ಇದನ್ನ ಪ್ರಮೋಟ್ ಮಾಡ್ತಿದ್ರು. ಇವನ್ ಇಫ್ ನಾಟ್ ನೋಯಿಂಗ್ ದಿಸ್ ಆಪ್ಷನ್ ಆಲ್ಸೋ ಮಾಡ್ಬೋದು, ಬಟ್ ಐ ಪ್ರಿಫರ್ ಇದು ಗೊತ್ತಿರಲೇಬೇಕು. ಗಿಫ್ಟ್ ಟು ಮೊನೋಥಿಸಮ್ ಇಸ್ ಅನ್ ಈಸಿ. ಓಕೆ, even it is in spectrum, exact words.
ಸೊ ದಟ್ ಈಸ್ ದ ಥಿಂಗ್. ಓಕೆ, ಹೇಳ್ತಿಲ್ವಾ, ದೀಸ್ ಎಲ್ಲ ಪ್ರಿಯಾರಿಟಿ. ಶ್ರೀಹರಿ ಸರ್ ನಿಮ್ಗೆ ಆಲ್ರೆಡಿ ಹೇಳ್ತಾರೆ, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಅಂದ್ರೆ ದೀಸ್ ವಿಲ್ ಬಿ ಯೋರ್ ಪ್ರಿಯಾರಿಟಿ. ಫಸ್ಟ್ ಇದನ್ನ ಮುಗಿಸಿ ಯು ಗೋ ಟು ಎನಿ ಅದರ್ ಸೋರ್ಸಸ್, ಯು ಕೀಪ್ ಇಟ್ ಸಿಂಗಲ್ ಸೋರ್ಸ್ ಅಂತ. ಏನಕ್ಕೆ ಅವರು ರಿಪೀಟೆಡ್ ಕ್ಲಾಸಸ್ ಎಲ್ಲ ಹೇಳ್ತಿದಾರಲ್ಲ, ಇದಕ್ಕೆ ಇಂಪಾರ್ಟೆಂಟ್. ನಿಮ್ಮ ಸ್ಟ್ಯಾಂಡರ್ಡ್ ಸೋರ್ಸ್ ಇಂದಾನೆ ಯು ಕ್ಯಾನ್ ಆನ್ಸರ್ ಮೋಸ್ಟ್ ಆಫ್ ದ ಕ್ವಶನ್ಸ್. ದಟ್ ಈಸ್ 80 to 85% ಆಫ್ ದ ಕ್ವಶನ್ಸ್ ನೀವು ಇದರಿಂದಾನೇ ಆನ್ಸರ್ ಮಾಡ್ಬೋದು. ಓಕೆ, ನಿಮ್ಗೆ ಆಲ್ರೆಡಿ ಹೇಳಿದೆ, ದೇರ್ ಇಸ್ ನೋ ನೀಡ್ ಟು ಅಟೆಂಡ್ 100 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತಿಲ್ಲ. ಓಕೆ, 100 to 95 ಕ್ವಶನ್ಸ್ ರೈಟ್ ಮಾಡಬೇಕು ಅಂತಿಲ್ಲ. ಓಕೆ, ಇಫ್ ಯು ಆನ್ಸರಿಂಗ್ 80 ಕ್ವಶನ್ಸ್ ರೈಟ್ ಮಾಡಿ, ಲೈಕ್ 15 ಕ್ವಶನ್ಸ್ ರಾಂಗ್ ಮಾಡಿದ್ರು ಇಟ್ ಈಸ್ ಓಕೆ. ಯು ವಿಲ್ ಹ್ಯಾವ್ ಬಫರ್ ಆಫ್ 15 ಕ್ವಶನ್ಸ್. ಓಕೆ, ನೀವು ನೋಡಿದ್ವಿ, ನಿಮಗೆ ಗೊತ್ತಿಲ್ದಿರೋ ಕ್ವಶನ್ಸ್ ಹೆಂಗ್ ಅಟೆಂಡ್ ಮಾಡಬೇಕು ಅಂತ. ಓಕೆ, ಐ ಹವ್ ಜಸ್ಟ್ ಟೇಕನ್ 10 ಕ್ವಶನ್ಸ್, ಐ ಹವ್ ಟೇಕನ್ 50 minutes. ಏನಕ್ಕೆ ಅಂದ್ರೆ ನಿಮಗೆ ಈ ಅಪ್ರೋಚು ಫಾಲೋ ಮಾಡಿ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಂಗೆ ಅನಲೈಸ್ ಮಾಡಬೇಕು, ವಾಟ್ ಶುಡ್ ಬಿ ಅವರ್ ಅಪ್ರೋಚ್, ಅಂಡ್ ಈವನ್ ಇಫ್ ಯು ಆರ್ ನಾಟ್ ನೋಯಿಂಗ್ ಎನಿ ಕ್ವಶನ್, ಹೆಂಗೆ ಅಟೆಂಡ್ ಮಾಡಬೇಕು, 50-50 ಬಂದಾಗ ಹೆಂಗೆ ಅಟೆಂಡ್ ಮಾಡಬೇಕು. ಓಕೆ, ವಾಟ್ ಶುಡ್ ಬಿ ಸ್ಕಿಪ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಲ್ಲಿ ನೀವು ಟೈಮ್ ಲೂಸ್ ಮಾಡ್ತೀರಾ. ಇಫ್ ಯು ಡೋಂಟ್ ನೋ ದಟ್ ಕ್ವಶನ್, ಜಸ್ಟ್ ಸ್ಕಿಪ್ ಅಂಡ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ನಾಟ್ ಇವನ್ 5 to 10 seconds ಅಲ್ಲಿ ಯು ನೀಡ್ ಟು ಕಮ್ ಟು ದಿಸ್ ಡಿಸಿಷನ್. ಅದ್ರ ಮೇಲೆ ನೀವು 1-2 minutes ಮಾಡಿ ಯಾವುದೋ ನೆಕ್ಸ್ಟ್ ಯಾವುದೋ ಈಸಿ ಕ್ವಶನ್ಸ್ ಇರುತ್ತೆ, ದಟ್ ನೀವು ಅದನ್ನ ರಾಂಗ್ ಮಾಡಬಾರ್ದು. ಗಾಟ್ ಇಟ್? ದಿಸ್ ಇಸ್ ಜಸ್ಟ್ 10 ಕ್ವಶನ್ಸ್ ಐ ಹವ್ ಡನ್. ಪ್ಲೀಸ್ ಕಮೆಂಟ್. ಓಕೆ, ನಿಮ್ಮ ಹೆಂಗಿತ್ತು ಏನು, ಪ್ಲೀಸ್ ಗಿವ್ ದ ಫೀಡ್ಬ್ಯಾಕ್, ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಇಫ್ ಇಟ್ ಇಸ್ ಬ್ಯಾಡ್, ಇಟ್ ಇಸ್ ನಾಟ್ ಗುಡ್, ಆನೆಸ್ಟ್ ಆಗಿ ಹೇಳಿ. ಐ ವಿಲ್ ಲೈಕ್, ಇನ್ ಕೇಸ್ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಐ ವಿಲ್ ಮೇಕ್ ಇಟ್. ಅಂಡ್ ನಿಮ್ಮ ಅಪ್ರೋಚ್ ಏನೇ ಇದ್ರೆ ಏನಾದ್ರು ಆಡ್ ಮಾಡಬೇಕು, ಇನ್ನ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಐ ವಿಲ್ ಡೂಯಿಂಗ್ ಅಪ್ಕಮಿಂಗ್ ಕ್ಲಾಸಸ್. ಗಾಟ್ ಇಟ್? ಥ್ಯಾಂಕ್ ಯು ಆಲ್. ಈಗ ಯಾವುದೇ PYQs ಅನಲೈಸ್ ಸ್ಟಾರ್ಟ್ ಮಾಡಿ, ಇಫ್ ಯು ಸ್ಟಾರ್ಟೆಡ್ ಆಲ್ರೆಡಿ. ಓಕೆ, PYQs ಥ್ರೂ ಅನಲೈಸ್ ಮಾಡಿ, ಓದಿ, ಅಂಡ್ ಫಾಲೋ ಅವರ್ ವಿಡಿಯೋಸ್ ಆನ್ ಯೂಟ್ಯೂಬ್. ಕ್ಯಾನ್ ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ದೀಸ್ ವಿಡಿಯೋಸ್ ವಿಲ್ ಬಿ ಕಮಿಂಗ್. ನಿಮಗೆ ಬೇಕು ಅಂದರೆ ವಿಲ್ ಕಂಟಿನ್ಯೂ ದೀಸ್ ಕ್ಲಾಸಸ್ ಆಫ್ ಅನಲೈಸಿಂಗ್ ದ PYQs. ಗಾಟ್ ಇಟ್? ಥ್ಯಾಂಕ್ ಯು. And one more thing, 10 questions like solution PDF, detailed solution PDF ಬೇಕು ಅಂದ್ರೆ just comment it. Okay, we'll make it. Okay, ready ಇದೆ, just need to refine it. Okay, we will upload the PDF and then please comment ಮಾಡಿ if you want it. And ಈ ಪೇಪರ್ ನಿಮಗೆ ನಮ್ಮ ಗ್ರೂಪ್ ಅಲ್ಲಿ, ಇನ್ವೈಸ್ ಅಕಾಡೆಮಿ ಗ್ರೂಪ್. So this is the Inwise Academy Bangalore. Okay, Telegram group ಗೆ ಹೋದ್ರೆ you will find the papers. Okay, we have already uploaded paper 1, paper 2 with also the mains question paper and like KS other question papers, PYQs we have uploaded. You can check it from there. Okay, like PYQs if you are studying, you start ಮಾಡಿದ್ರೆ please analyze PYQs through, like prepare ಆಗಿ. Okay, don't keep it till the last. PYQs is the very much key. Got it? Thank you. And any feedback please comment it. And if you want PDF also, please comment for the answer PDF. Please comment ಮಾಡಿ. Thank you. All the best. Do well.